ನಿನ್ನ ಹೃದಯದಲ್ಲಿ ನಿನ್ನ ದೇವರು ಯಾರು, ನಿನ್ನ ರಕ್ಷಕ ಯಾರು ಎಂದು ನೀನು ಅರಿತುಕೊಂಡಿದ್ದರೆ ಆ ಅರಿವು ನಿನಗೆ ಜಯ ತಂದುಕೊಡುತ್ತೆ. ಆ ಅರಿವು ನಮಗೆ ಜಯ ತಂದುಕೊಡುತ್ತೆ, ಬೇರೆ ಯಾವುದೂ ಅಲ್ಲ. ಇವತ್ತು ನಮ್ಗೆ ನೋಡಿ ದೇವರ ಅರಿವು ಇಲ್ಲ ಅಂತಲೇ ನಾನು ಹೇಳ್ತೀನಿ. ನಮಗೆ ದೇವ್ರ ಬಗ್ಗೆ ತುಂಬ ವಿಷಯ ಗೊತ್ತು, ಬೈಬಲಲ್ಲಿ ತುಂಬ ವಿಷಯ ನಮಗೆ ಗೊತ್ತು, ಇನ್ಫಾರ್ಮೇಷನ್ ವಿ ನೋ ವೆರಿ ವೆಲ್. ಆದರೆ ರೆವಲೇಷನ್ ಇಲ್ಲ, ಪ್ರಕಟಣೆ ಇಲ್ಲ. ದೇವರ ವಾಕ್ಯಕ್ಕೆ ಎಷ್ಟು ಬೆಲೆ ಕೊಡ್ತೀವೋ ಅದು ಖಂಡಿತವಾಗಲೂ ನಮ್ಮ ಜೀವನವನ್ನು ಪ್ರೊಟೆಕ್ಟ್ ಮಾಡುತ್ತೆ. ನಮ್ಮ ಜೀವನಕ್ಕೆ ಬೇಕಾದಂತಹ ಏನು ಬೇಕೋ ತಕ್ಕ ಸಮಯದಲ್ಲಿ ಸಿದ್ಧ ಸಹಾಯಕ ದೇವರು ಅಂತ ಹೇಳ್ತಾರಲ್ವ, ಆ ರೀತಿಯಲ್ಲಿ ರೈಟ್ ಟೈಮ್ಗೆ ನಮಗೆ ಬೇಕಾದಂಥ ಸಹಾಯ ನಮಗೆ ಮನುಷ್ಯರಿಂದ ಸಿಗೋದಿಲ್ಲ, ಆದರೆ ದೇವರಿಂದ ಮಾತ್ರನೇ ಸಿಗುತ್ತೆ. ಆದರೆ ಅದು ಸಿಗಬೇಕಾದ್ರೆ ನಾವು ಎಕ್ಸ್ಟ್ರಾ ಏನು ಮಾಡೋ ಅಗತ್ಯ ಇಲ್ಲ. ದೇವರ ಅರಿವು ನಮಗೆ ಬೇಕು. ದೇವರ ಅರಿವನ್ನು ನಾವು ಪಡ್ಕೊಳ್ಳಿಕ್ಕೆ ಒಂದು ಸುಲಭವಾದ ದಾರಿ ಯಾವುದು ಕೇಳಿದರೆ ದೇವರ ವಾಕ್ಯಗಳು, ಬೈಬಲ್ ಪುಸ್ತಕದ ಮುಖಾಂತರವಾಗಿ ನಾವು ದೇವರನ್ನ ಅರಿತುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಎಂಥವರಿಗೂ ಕೂಡ ದೇವರನ್ನ ಅರಿತುಕೊಳ್ಳಲಿಕ್ಕೆ ತುಂಬ ಸುಲಭವಾದ ಒಂದು ದಾರಿ ಅಂದರೆ ಪವಿತ್ರ ಬೈಬಲ್ ಪುಸ್ತಕ. ನಾವು ಪವಿತ್ರ ಬೈಬಲ್ ಪುಸ್ತಕದಲ್ಲಿ ನಿಜವಾಗಲೂ ಆಸಕ್ತಿ ಉಳ್ಳವರಾಗಿದ್ದರೆ ಪವಿತ್ರಾತ್ಮರು ನಮಗೆ ಸಹಾಯ ಮಾಡ್ತಾರೆ. ನಾವು ಓದುವಂಥ ವಾಕ್ಯಗಳು ಪವಿತ್ರಾತ್ಮರು ನಮಗೆ ಮನವರಿಕೆ ಮಾಡಿಕೊಡ್ತಾರೆ, ನಮಗೆ ತಿಳಿಸಿಕೊಡ್ತಾರೆ. ಅದರಿಂದ ವೆಬ್ಎಕ್ಸಲ್ಲಿ ಯಾರೆಲ್ಲ ಜಾಯಿನ್ ಆಗಿದ್ದೀರೋ, ಆನ್ಲೈನ್ನಲ್ಲಿ ಯಾರೆಲ್ಲ ದೇವರ ವಾಕ್ಯವನ್ನು ಕೇಳಿಸ್ಕೊಳ್ಳಿಕ್ಕೋಸ್ಕರ ಬಂದಿದ್ದೀರೋ, ಮತ್ತು ಈ ಮನೇಲಿ ಯಾರೆಲ್ಲ ಇದ್ದೀರೋ, ನೀವು ಕೂಡ ಎಲ್ಲರೂ ಕೂಡ ಬೈಬಲ್ ಇದ್ದರೆ ಬೈಬಲ್ ಎತ್ಕೊಳ್ಳಿ. ನಾವು ಪವಿತ್ರ ಬೈಬಲ್ ಪುಸ್ತಕದ ಮುಖಾಂತರವಾಗಿ ದೇವರ ವಾಕ್ಯಗಳನ್ನು ನಾವು ಕಲ್ತ್ಕೊಳ್ಳೋಣ. ಬಾಲಣ್ಣ ಪ್ರೈಸ್ ಆ್ಯಂಡ್ ವರ್ಷಿಪ್ ಮಾಡಬೇಕಾದ್ರೆ ಹೇಳ್ತಾಯಿದ್ರು ದಾವಿದ ಮತ್ತು ಗೋಲಿಯಾತನ ವಿಷಯವಾಗಿ. ನಾವು ಅಲ್ಲಿಂದನೇ ಪ್ರಾರಂಭ ಮಾಡೋಣ. ನಮಗೆಲ್ರಿಗೂ ಗೊತ್ತು, ಗೋಲಿಯಾತ ಒಂದು ರಾಕ್ಷಸಾಕಾರದ ವ್ಯಕ್ತಿ. ಅವನನ್ನು ಸೋಲಿಸಲಿಕ್ಕೆ ಯಾರಿಗೂ ಆಗಿಲ್ಲ. ಇಸ್ರಾಯೇಲ್ ಅರಸನಾದಂಥ ಸೌಲನಿಗೆ ಆಗಿಲ್ಲ, ಇಸ್ರಾಯೇಲ್ ಸೈನಿಕರಿಗೆ ಆಗಿಲ್ಲ, ಎಲ್ಲರೂ ಭಯಪಟ್ಕೊಂಡ್ರು. ಆದರೆ ದಾವಿದ ಯಾರು ಅಂತ ನಮಗೆಲ್ರಿಗೂ ಗೊತ್ತು. ಒಬ್ಬ ಕುರಿ ಕಾಯುವಂತಹ ಒಬ್ಬ ಯುವಕ. ಆ ಕುರಿ ಕಾಯುವಂಥ ಒಂದು ಯುವಕ ಕೈಯಲ್ಲಿ ಯಾವುದೇ ಆಯುಧ ಇಲ್ಲದೇ ಇದ್ದರೂ ಕೂಡ, ಅವನಿಗೆ ಯಾವುದೇ ಯುದ್ಧದ ಒಂದು ಅಭ್ಯಾಸ ಇಲ್ಲದೇ ಇದ್ದರೂ ಕೂಡ, ಯುದ್ಧ ಮಾಡಿ ಶತ್ರುವಿನ ತಲೆ ತೆಗೆದಂಥ ಅಭ್ಯಾಸ ಇಲ್ಲದೇ ಇದ್ದರೂ ಕೂಡ, ಅವನು ಆ ಗೋಲಿಯಾತನಿಗೆ ಹೆದರ್ತಾ ಇಲ್ಲ. ಯುದ್ಧದ ಅಭ್ಯಾಸ ಇದೆ, ಸೈನ್ಯದಲ್ಲಿದ್ದವರು, ಇಸ್ರಾಯೇಲರ ಅರಸ ಎಲ್ಲರೂ ಕೂಡ ಹೆದರ್ತಾ ಇದ್ದಾರೆ. ಈ ಗೋಲಿಯಾತನ ಆಕಾರವನ್ನು ನೋಡಿ, ಅವನ ಸ್ವರವನ್ನು ಕೇಳಿಸ್ಕೊಂಡು, ಯಾಕೆಂದರೆ ಅವನಷ್ಟು ಕ್ರೂರವಾದ ವ್ಯಕ್ತಿ, ಅವನನ್ನು ಸೋಲಿಸಲಿಕ್ಕೆ ಸಾಧಾರಣ ಯಾರಿಗೂ ಆಗಿಲ್ಲ ಅಲ್ಲಿವರೆಗೂ. ಫಿಲಿಸ್ಟಿಯರ ಮುಖಂಡನಾಗಿರ್ತಾನೆ. ಆದರೆ ಕುರಿಕಾಯಿ ಒಬ್ಬ ಹುಡುಗ ಧೈರ್ಯ ಮಾಡಿ ಮುಂದೆ ಹೋಗಿ ಆ ಗೋಲಿಯಾತನ ಕತ್ತಿಯನ್ನೇ ತೆಗೆದುಕೊಂಡು ಗೋಲಿಯಾತನ ತಲೆಯನ್ನು ಕಡಿದು ಇಸ್ರಾಯೇಲರಿಗೆ ಆದ ಅವಮಾನವನ್ನು ದೂರ ಮಾಡ್ತಾನೆ. ಇದು ಹೇಗೆ ಸಾಧ್ಯ ಆಯಿತು? ನಮ್ಮ ಜೀವಿತದಲ್ಲೂ ಕೂಡ ಇದೇ ರೀತಿ ಸಮಸ್ಯೆಗಳು ಬರ್ಬೋದು, ಬಂದಿರಬಹುದು. ಡೋಂಟ್ ವರಿ ಮಾಡೋ ಅಗತ್ಯ ಏನೂ ಇಲ್ಲ. ಸೌಲ ಮತ್ತು ಇಸ್ರಾಯೇಲ್ ಜನರು ಭಯಪಟ್ಟುಕೊಂಡು ನಡುಗಿ ಮೂಲೆಗುಂಪಾದ ಸಮಯದಲ್ಲಿ ಯಾವುದೇ ಯುದ್ಧದ ಅನುಭವ ಇಲ್ಲಿರತಕ್ಕಂಥ ಒಬ್ಬ ಯುವಕ, ಕುರಿ ಕಾಯುವಂಥವನು ಧೈರ್ಯವಾಗಿ ಮುಂದೆ ಬಂದು ಆ ಗೋಲಿಯಾತನನ್ನು ಹೊಡೆದು ಬೀಳಿಸಿ ಅವನ ತಲೆ ಕಡಿದು ದೇವರನ್ನ ಮಹಿಮೆ ಪಡಿಸಿದಂಥ ಕಾರ್ಯ ಪವಿತ್ರ ಬೈಬಲ್ ಪುಸ್ತಕದಲ್ಲಿ ಬರೆದಿರ್ತಕ್ಕಂಥದ್ದು. ಅದೊಂದು ಕತೆ ಅಲ್ಲ, ಅದೊಂದು ಚರಿತ್ರೆ. ಅದು ನಡೆದಂಥ ಘಟನೆ ಪವಿತ್ರ ಬೈಬಲ್ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ಹಾಗಾದರೆ ಇದು ನಮ್ಮ ಜೀವಿತದಲ್ಲೂ ನಡೆಯುತ್ತಾ ಅಂತ ಕೇಳಿದರೆ ಖಂಡಿತವಾಗಲೂ ಸಾಧ್ಯ ಇದೆ. ಯಾವ ರೀತಿಯಲ್ಲಿ ಅನ್ನೋದನ್ನು ನಾವು ತಿಳ್ಕೋಬೇಕು. ಆ ಸತ್ಯದ ಅರಿವೇ ನಮಗೆ ನಿಜವಾಗಲೂ ಸ್ವಾತಂತ್ರ್ಯವನ್ನು ಕೊಡೋದು. ತಿಳ್ಕೊಳ್ಳಿಕ್ಕೆ ಇಷ್ಟ ಇದೆಯಾ? ಯಾಕೆಂದರೆ ನಮ್ಮ ಒಳಗಡೆ ಆಸಕ್ತಿ ಇದ್ದರೆ ಮಾತ್ರನೇ ಪರಿಶುದ್ಧಾತ್ಮರು ನಮಗೆ ಆ ಸತ್ಯದ ಅರಿವನ್ನು ನಮ್ಮ ಒಳಗಡೆ ಕೊಡೋದು. ಅದರಿಂದ ನಾವು ಯಾರೂ ಕೂಡ ವೆಬ್ಎಕ್ಸಲ್ಲಿ ಯಾರೆಲ್ಲ ಜಾಯ್ನ್ ಆಗಿದ್ದೀರೋ ನೀವು, ಮತ್ತು ಇಲ್ಲಿ ಮನೇಲಿರ್ತಕ್ಕಂಥವ್ರು ನೀವು ಯಾರು ಕೂಡ ಸುಮ್ಮನೆ ಏನೋ ಹೇಳ್ತಾರೆ ಅಂತ ಸುಮ್ಮನೆ ಕೇಳಿಸ್ಕೊಳಕ್ಕೆ ಹೋಗಬೇಡಿ. ದೇವರು ನನ್ನ ಜೊತೆಗೆ ಮಾತಾಡ್ತಾರೆ ಅಂತಲೇ ತೆಗೆದುಕೊಳ್ಳಿ, ಆಯಿತಾ? ದೇವರ ಮಾತಿನಲ್ಲಿ ಏನಿದೆ ಗೊತ್ತಾ? ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಇದೆ.
ಯಾವುದರಲ್ಲಿ ಪರಿಹಾರ ಇರೋದು? ಯಾವುದೇ ಕರಿಸ್ಮ್ಯಾಟಿಕ್ ಬ್ರದರಲ್ಲೂ ನಮ್ಮ ಸಮಸ್ಯೆಗೆ ಪರಿಹಾರ ಇಲ್ಲ. ಮನೆಗೆ ಯಾರೇ ಬಂದು ಹೋದರೂ ಅವರಿಂದ ಏನೂ ಪರಿಹಾರ ಆಗಲ್ಲ. ಎಷ್ಟೇ ಕೂಗಿದ್ರು, ಎಷ್ಟೇ ಕಿರ್ಚಿದ್ರು, ಕೈ ತಟ್ಟಿದ್ರು, ಏನೇ ಮಾಡಿದರೂ ಪರಿಹಾರ ಆಗೋದಿಲ್ಲ. ಆದರೆ ಪರಿಹಾರ ಆಗುವಂಥದ್ದು ದೇವರ ಮಾತಿನಿಂದ ಮಾತ್ರ. ನೋಡಿ, ಒಬ್ಬ ಅನ್ಯ ಧರ್ಮೀಯನಾದ ಒಬ್ಬ ಮನುಷ್ಯ ನಂಬದ ಈ ವಿಷಯನ. ಯಾವ ವಿಷಯ? ದೇವರೇ ನಿನ್ನ ಮಾತಿನಲ್ಲಿ ಶಕ್ತಿ ಇದೆ ಅಂತ. ಮತ್ತಾಯನ ಶುಭ ಸಂದೇಶ ಅಧ್ಯಾಯ 8ರಲ್ಲಿ ನಾವು ನೋಡ್ತೀವಿ, ಒಬ್ಬ ಶತಾಧಿಪತಿ, ಸೆಂಚೂರಿಯನ್. ಹಿ ವಾಸ್ ನಾಟ್ ಎ ಜೂ, ಅವನೊಬ್ಬ ಯಹೂದ್ಯನಲ್ಲ. ಹಿ ವಾಸ್ ಎ ರೋಮನ್ ಸೆಂಚೂರಿಯನ್, ಇಸ್ ಎ ಜೆಂಟೈಲ್, ಅನ್ಯ ಧರ್ಮೀಯನಾದ ಒಬ್ಬ ಮನುಷ್ಯ. ಅವನು ಯಹೂದ್ಯನಲ್ಲ, ಇಸ್ರಾಯೇಲ್ ಜನಾಂಗದವನಲ್ಲ, ದೇವರು ಆಯ್ಕೆ ಮಾಡಿಕೊಂಡ ಜನರ ಗುಂಪಿಗೆ ಸೇರಿದವನಲ್ಲ. ಇವತ್ತಿನ ರೀತಿಯಲ್ಲಿ ಹೇಳೋದಾದರೆ ಕ್ರಿಶ್ಚಿಯನ್ ಅಲ್ಲ, ಕರಿಸ್ಮ್ಯಾಟಿಕ್ ಅಲ್ಲ, ಪ್ರೇಯರ್ ಗ್ರೂಪಲ್ಲಿ ಇದ್ದವನಲ್ಲ, ಚರ್ಚಿಗೆ ಹೋಗೋನು ಅಲ್ಲ, ಯಾವುದೇ ಸಭೆಯಲ್ಲಿ ಇರೋನು ಅಲ್ಲ, ಯಾರೂ ಅಲ್ಲ, ಹೊರಗಡೆ ಅವನು ಅನ್ಯ ಧರ್ಮೀಯನು, ಯಾರೋ ಬೇರೆಯವನು. ಆದರೆ ಅವನ ಸೇವಕನಿಗೆ ಹುಷಾರಿಲ್ಲ ಅಂತ ಮೆಸೇಜನ್ನು ಕೊಟ್ಟು ಕಳಿಸುವಾಗ ಯೇಸು ಹೇಳ್ತಾರೆ, ನಾನು ಬಂದು ಗುಣಪಡಿಸ್ತೀನಿ ಅಂತ. ಯೇಸು ಬರ್ತಾ ಇರಬೇಕಾದ್ರೆ ಅವನು ಹೊರಗಡೆ ಬಂದು ಯೇಸುವನ್ನು ವೆಲ್ಕಮ್ ಮಾಡುವಂಥ ಆ ಜಾಗದಲ್ಲಿ ಹೊರಗಡೆ ನಿಂತ್ಕೊಂಡು ಹೇಳ್ತಾನೆ, ನೀವು ಯಾಕೆ ಇಷ್ಟು ದೂರ ಬರಲಿಕ್ಕೆ ಹೋದ್ರಿ ಸ್ವಾಮಿ? ನೀವು ಯಾಕೆ ಇಷ್ಟು ದೂರ ಬರಲಿಕ್ಕೆ ಹೋದ್ರಿ ನಮ್ಮನೆಗೆ? ನಿಮ್ಮನ್ನು ಬರಮಾಡಿಕೊಳ್ಳುವ ಯೋಗ್ಯತೆ ನಮಗೆ ಇಲ್ಲವೇ ಇಲ್ಲ. ನಾವೇ ನಿಮ್ಮ ಹತ್ರ ಬರೋಣ ಅಂದರೆ ಅದಕ್ಕೂ ನಾನು ಯೋಗ್ಯನಲ್ಲ. ನಾವು ಪ್ರೇಯರಲ್ಲಿದ್ದವರೆಲ್ಲ ಏನು ಅಂದ್ಕೊಳ್ತೀವಿ ಗೊತ್ತಾ? ನಮ್ಮಷ್ಟು ಯೋಗ್ಯರು ಯಾರೂ ಇಲ್ಲ, ನಾವೇ ಪರ್ಫೆಕ್ಟ್ ಅಂದ್ಕೊಂಡು ಬದುಕ್ತಾ ಇರ್ತೀವಿ. ಅಲ್ಲೇ ನಾವು ಹಾಳಾಗಿ ಹೋಗೋದು. ನಾವು ತುಂಬ ಒಳ್ಳೆಯವರು ಅಂತ ತಿಳ್ಕೊಂಡು ಬದುಕ್ತಾ ಇರ್ತೀವಲ್ಲ, ಹಾಳಾಗಿ ಹೋಗ್ತೀವಿ. ಬೈಬಲ್ ವೆರಿ ಕ್ಲಿಯರಾಗಿ ಹೇಳುತ್ತೆ, ದೇವರು ಬಿಟ್ಟರೆ ಯಾರು ಒಳ್ಳೆಯವರಿಲ್ಲ ಅಂತ. ನಾನು ಹೇಳ್ತಾ ಇಲ್ಲ, ನನ್ನನ್ನು ಸೇರಿಸಿ ನಿಮ್ಮ ಬಗ್ಗೆ ನಾ ಹೇಳಲ್ಲ. ಬೈಬಲ್ ಇಷ್ಟೇ ಹೇಳುತ್ತೆ, ದೇವ್ರನ್ನ ಬಿಟ್ಟರೆ ಯಾರು ಕೂಡ ಒಳ್ಳೆಯವರಿಲ್ಲ. ಇದನ್ನು ಯಾರು ಹೇಳಿದರು? ಯಾರು ಹೇಳಿದರು? ಯಾರಿಗೆ ಹೇಳಿದರು? ಯಾವ ಸಂದರ್ಭದಲ್ಲಿ ಹೇಳಿದರು? ವೆರಿ ಗುಡ್. ಯಾರು ಹೇಳಿದರು ಗ್ಲೇನ್? ಎಸ್, ಮಾರ್ಕನ ಶುಭ ಸಂದೇಶ 10ನೇ ಅಧ್ಯಾಯದಲ್ಲಿ ಇದೆ. ಆಮೇಲೆ ತೆಗೆದು ನೀವು ಓದ್ಕೊಳ್ಳಬೇಕಾದ್ರೆ ಮಾರ್ಕ್ 10, 17, 18 ಅನಿಸುತ್ತೆ ವಾಕ್ಯ. ಬನ್ನಿ ಒಳಗಡೆ ಬನ್ನಿ. ಮಾರ್ಕನ ಶುಭ ಸಂದೇಶ ಅಧ್ಯಾಯ 10 ವಾಕ್ಯ 18ರಲ್ಲಿ, ಒಳ್ಳೆಯ ಗುರುವೇ ಅಮರ ಜೀವ ಪ್ರಾಪ್ತಿಯಾಗಬೇಕಾದ್ರೆ ನಾನು ಏನು ಮಾಡಬೇಕು ಅಂತ ಹೇಳಿಬಿಟ್ಟು ಒಬ್ಬ ಯೇಸು ಸ್ವಾಮಿ ಹತ್ರ ಬಂದು ಕೇಳ್ತಾನೆ. ಹೌದಾ? ಹಾಗೆ ಯೇಸು ಏನು ಹೇಳ್ತಾರೆ? ದೇವರು ಒಬ್ಬರನ್ನ ಬಿಟ್ಟರೆ ಬೇರೆ ಯಾರು ಒಳ್ಳೆಯವರಲ್ಲ. ಅಪ್ಪಿತಪ್ಪಿ ನಾವು ತುಂಬ ಒಳ್ಳೆಯವರು ಅಂದ್ಕೊಬಿಟ್ರೆ ಹಾಳಾಗೋಗ್ತೀವಿ. ನೆನ್ಪಿಟ್ಕೊಳ್ಳಿ. ಕೆಲವು ಟೈಮ್ ನಾವು ಹೇಳ್ತೀವಲ್ಲ, ಅವ್ರು ತುಂಬ ಒಳ್ಳೆಯವರು, ಯಾಕೆ ಅವ್ರಿಗೆ ಹಂಗಾಯಿತು? ಇವರು ತುಂಬ ಒಳ್ಳೆಯವರು, ಇವ್ರಿಗೆ ಯಾಕೆ ಹಿಂಗಾಯಿತು? ಇವರು ತುಂಬ ಒಳ್ಳೆಯವರು, ಎಷ್ಟೊಂದು ಪ್ರಾರ್ಥನೆ ಮಾಡ್ತಾರೆ, ವಾಕ್ಯ ಹೇಳ್ತಾರೆ, ಬೋಧನೆ ಮಾಡ್ತಾರೆ, ಇವ್ರಿಗೆ ಹಿಂಗೆ ಆಗಬಾರ್ದಾಗಿತ್ತು ಅಂತ ನೀವು ಹೇಳ್ತೀರಿ. ಆದರೆ ಬೈಬಲ್ ಹೇಳುತ್ತೆ, ದೇವರೊಬ್ಬರನ್ನ ಬಿಟ್ಟರೆ ಈ ಪ್ರಪಂಚದಲ್ಲಿ ಒಳ್ಳೆಯವರು ಯಾರೂ ಇಲ್ಲ. ಹಾಗಾದರೆ ನಮ್ಮ ದೃಷ್ಟಿಕೋನದಲ್ಲಿ ನಾವು ಒಳ್ಳೆಯವರ ಕೆಟ್ಟವರು? ನಮ್ಮ ದೃಷ್ಟಿಗೆ ನಾವು ಒಳ್ಳೆಯವರ ಕೆಟ್ಟವರು? ಹಾಗೆ ನಿಮ್ಮ ದೃಷ್ಟಿಯಲ್ಲಿ ನಿಮ್ಮಷ್ಟು ಒಳ್ಳೆಯವರು ಯಾರಾದರೂ ಇದ್ದಾರಾ? ಇಲ್ಲ ಅಲ್ವಾ? ನನ್ನ ದೃಷ್ಟಿಯಲ್ಲಿ ನನ್ನಷ್ಟು ಒಳ್ಳೆಯವರು ಯಾರೂ ಇಲ್ಲ. ನಾವು ಒಳ್ಳೆಯತನ ಲೆಕ್ಕ ಹಾಕೋದು ಹೇಗೆ ಹೇಳಿ? ನಾವು ಒಳ್ಳೆಯ ಕಾರ್ಯ ಮಾಡ್ತೀವಿ, ಚರ್ಚಿಗೆ ಹೋಗ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ಯಾರಿಗೂ ತೊಂದರೆ ಕೊಡಲ್ಲ. ಆದ್ದರಿಂದ ನಾವೇನು ಆಗಿದ್ದೀವಿ? ಒಳ್ಳೆಯವರಾಗಿದ್ದೀವಿ. ಕುಡ್ಕೊಂಡು ಬಡ್ಕೊಂಡು ಕೆಲಸ ಅದು ಇದು ಮಾಡೋರು ಕೆಟ್ಟವರು ನಮ್ಮ ಲೆಕ್ಕದಲ್ಲಿ, ಅಲ್ವಾ? ಆದರೆ ಬೈಬಲ್ ಹೇಳುತ್ತೆ, ದೇವರು ಒಬ್ಬರನ್ನ ಬಿಟ್ಟರೆ ಒಳ್ಳೆಯವರಲ್ಲ. ಈಗ ಕಂಡುಹಿಡಿಬೇಕು, ನಾನು ಯಾಕೆ ಒಳ್ಳೆಯವನಲ್ಲ? ನಾನು ಒಳ್ಳೆಯವನಲ್ವ ಹಾಗಾದರೆ? ನಾನು ಒಳ್ಳೆಯವಳಲ್ವ ಹಾಗಾದರೆ ಅಂತ ಒಂದು ಕ್ವಶನ್ ಬರುತ್ತೆ. ಬೈಬಲ್ ಹೇಳುತ್ತೆ ನೀನು ಅಲ್ಲ ಅಂತ. ಅದಲ್ಲ ಅಂತ ನನಗೆ ಮನವರಿಕೆ ಆಗಬೇಕು. ಈಗ ನಾನು ಹೀಗೆ ಹೇಳುವಾಗ ನಿಮಗೆ ಕೆಲವು ಟೈಮ್ ಬೇಸರ ಆಗ್ಬೋದು. ಯೂಟ್ಯೂಬಲ್ಲಿರೋರಿಗೆ, ವೆಬ್ಎಕ್ಸಲ್ಲಿರೋರಿಗೆ ನಿಮಗೆ ಬೇಸರ ಅನಿಸ್ಬೋದು. ನನ್ನಂಥ ಒಳ್ಳೆಯವನಿಗೆ ಒಳ್ಳೆಯವನಲ್ಲ ಅಂತ ಹೇಳ್ತಾ ಇದೆಯಲ್ಲ, ನಿನಗೆ ಒಳ್ಳೇದಾಗುತ್ತಾ ಅಂತ ಬೈಕೋಬೋದು. ನಮ್ಗೆ ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ ಬೇಡ, ಬಟ್ ಟ್ರೂತ್ ಇಸ್ ಟ್ರೂತ್. ದೇವರೊಬ್ಬರನ್ನ ಬಿಟ್ಟರೆ ಬೇರೆ ಯಾರೂ ಕೂಡ ಒಳ್ಳೆಯವರಲ್ಲ. ಅದನ್ನು ನಾನು ಹೇಳಲಿಲ್ಲ, ಹೇಳಿದವರು ಯೇಸು ಕ್ರಿಸ್ತರು. ಬಾಲಣ್ಣ ಪ್ರೈಸನ್ ವರ್ಷಿಪ್ ಮಾಡಬೇಕಾದ್ರೆ ಒಂದು ವಾಕ್ಯನೂ ಹೇಳಿಬಿಟ್ರು. ಮತ್ತು ಯೋವಾನ 5:25 ಅನ್ಸುತ್ತಲ್ಲ ಬಾಲಣ್ಣ? ಮನುಷ್ಯನ ಅಂತರಂಗ ದೇವರಿಗೆ ಒಂದು ತೆರೆದಿಟ್ಟ ಪುಸ್ತಕ, ಯಾರೂ ಹೇಳೋ ಅಗತ್ಯ ಇಲ್ಲ.
2:25 2:25 ಜಾನ್ 2:25 ಏನಂತ ಇದೆ? ಜನರನ್ನು ಕುರಿತು ಯಾರು ಅವರಿಗೆ ತಿಳಿಸಬೇಕಾದ ಪ್ರಮೇಯ ಇರಲಿಲ್ಲ. ಮಾನವನ ಅಂತರಂಗ ದೇವರಿಗೆ ಬಹಿರಂಗವಾಗಿತ್ತು. ಹೇಳಿ ನೋಡೋಣ. ನನ್ನ ಅಂತರಂಗ ಯೇಸು ಕ್ರಿಸ್ತರಿಗೆ ಬಹಿರಂಗವಾಗಿದೆ. ನನ್ನ ಅಂತರಂಗ ಯೇಸು ಕ್ರಿಸ್ತರಿಗೆ ಬಹಿರಂಗವಾಗಿದೆ. ನನ್ನ ಅಂತರಂಗ ದೇವರಿಗೆ ಬಹಿರಂಗವಾಗಿದೆ. ನನ್ನ ಕುರಿತು ಯಾರೊಬ್ಬರು ಅವರಿಗೆ ತಿಳಿಸುವ ಅವಶ್ಯವಿಲ್ಲ. ನಾವೆಷ್ಟೋ ಬಾರಿ ಪ್ರಾರ್ಥನೆ ಮಾಡಬೇಕಾದ್ರೆ ದೇವರಿಗೆ ನಮ್ಮ ಬಗ್ಗೆ ಏನೂ ಗೊತ್ತಿಲ್ವೇನೋ ಅನ್ನೋ ರೀತಿಯಲ್ಲಿ ಕಷ್ಟಪಟ್ಟು ಕಣ್ಣೀರು ಸುರಿಸಿ ಕೂಗಿ ಕಿರ್ಚಿ ಎಲ್ಲ ಪ್ರಾರ್ಥನೆ ಮಾಡ್ತೀವಿ. ಅದರ ವಾಕ್ಯ ಹೇಳುತ್ತೆ, ದೇವರಿಗೆ ನಮ್ಮ ಬಗ್ಗೆ ನಾವು ಹೇಳೋ ಅಗತ್ಯ ಇಲ್ಲ. ಪಕ್ಕದಲ್ಲಿಂದ ಯಾರು ಇನ್ಫ್ಲುಯೆನ್ಸ್ ಮಾಡಿ, ಸ್ವಾಮಿ ತುಂಬ ಒಳ್ಳೆಯವನು, ಗ್ಲೆನ್ನು ಡೈಲಿ ಪ್ರೇಯರ್ ಮಾಡ್ತಾನೆ, ದೇವ್ರ ಸೇವೆ ಮಾಡ್ತಾ ಇದ್ದಾನೆ, ನೀವೊಂದು ಸ್ವಲ್ಪ ಏನಾದರೂ ಮಾಡಬೇಕು, ಏನು ಇನ್ಫ್ಲುಯೆನ್ಸ್ ಮಾಡೋ ಅಗತ್ಯನೇ ಇಲ್ಲ. ಯಾಕೆ ಅಂದರೆ ಪ್ರತಿಯೊಬ್ಬರ ಅಂತರಂಗ ದೇವರಿಗೆ ಬಹಿರಂಗವಾಗಿದೆ. ತೆರೆದಿಟ್ಟ ಪುಸ್ತಕ, ಒಂದು ಓಪನ್ ಬುಕ್ ಥರ. ಯಾರು ಏನು ಹೇಳೋ ಅವಶ್ಯಕತೆನೇ ಇಲ್ಲ. ಬೇಜಾರೆಲ್ಲ ಮಾಡ್ಕೋಬೇಡಿ. ವೆಬ್ಎಕ್ಸಲ್ಲಿರುವವರು, ಯೂಟ್ಯೂಬಲ್ಲಿರೋರು, ಇಲ್ಲಿರೋರು ಯಾರು ಬೇಜಾರು ಮಾಡ್ಕೋಬೇಡಿ. ಅಪ್ಪಿತಪ್ಪಿ ದೇವರು ಏನಾದರೂ ನಮ್ಮೊಬ್ಬೊಬ್ಬರ ಅಂತರಂಗವನ್ನು ಓಪನ್ ಮಾಡಿದ್ರೆ ಏನು ಕಾಣಿಸುತ್ತೆ? ನಮ್ಮ ಬಂಡವಾಳ ಎಲ್ಲ ಬಯಲಾಯಿತು ಅಂತಾರಲ್ಲ, ಹಾಗೆ ನಮ್ಮ ಒಳಗಡೆ ಏನಿದೆ ಅಂತ ಕಾಣಿಸುತ್ತೆ. ನಮ್ಮ ಒಳಗಡೆ ನೋಡಿದರೆ ಏನು ಕಾಣಿಸ್ಬೋದು ದೇವರಿಗೆ ಹೇಳಿ ನೋಡೋಣ? ಎಲ್ಲ ಕೊಳಕು ಕಾಣಿಸುತ್ತೆ. ಎಲ್ಲ ಕೊಳಕು ಕಾಣಿಸುತ್ತೆ. ನಮಗೇನಾದ್ರೂ ಕಾಣಿಸುತ್ತಾ? ಈಗ ನನ್ನ ನೋಡಿದರೆ ನಿಮಗೇನು ಕಾಣಿಸುತ್ತೆ? ಒಳ್ಳೆಯ ಥರ ಕಾಣಿಸ್ತೀನಿ, ಕೆಟ್ಟೊಂದು ಥರ ಕಾಣಿಸ್ತೀನಿ? ವಾಕ್ಯ ಎಲ್ಲ ಹೇಳ್ತಾ ಇದ್ದೀನಿ, ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅಂತ ಖಂಡಿತವಾಗ್ಲೂ ನೀವು ಆ ಒಂದು ಆಧಾರದಲ್ಲಾದರೂ ಸುಮಾರಾಗಿ ಒಂದು ಒಳ್ಳೆ ಮಾರ್ಕ್ಸ್ ಕೊಡ್ತೀರಾ. ಒಂದು 70 ಮಾರ್ಕ್ಸ್ ಆದರೂ ಕೊಡ್ಬೋದೇನೋ, 100ಕ್ಕೆ 100 ಕೊಟ್ಟಿಲ್ಲ ಅಂದರು. ಅಪ್ಪಿತಪ್ಪಿ ದೇವ್ರು ಏನಾದರೂ ನನ್ನ ಹಾರ್ಟ್ ಓಪನ್ ಮಾಡಿ ಅವ್ರ ಮುಂದೆ ಇಟ್ಟಾಗ, ಅದು ನಿಮಗೇನಾದರೂ ರಿವೀಲ್ ಮಾಡಿಕೊಟ್ಟು ನಿಮ್ಗೆ ತೋರಿಸ್ಕೊಟ್ರೆ, ನೋಡು ಏನೆಲ್ಲ ಇದೆ ಅಂತ ಕೊಟ್ಟರೆ, ನೀವು ನನಗೆ 0 ಮಾರ್ಕ್ಸ್ ಅಲ್ಲ, ಒದೆ ಕೊಟ್ಟು ಓಡಿಸ್ತೀರ. 100% ಗ್ಯಾರಂಟಿ. ಇದೇ ಪರಿಸ್ಥಿತಿ ನಮ್ಮೆಲ್ಲರದು, ಎಲ್ಲರದು. ಅದರಲ್ಲಿ ಸ್ವಲ್ಪ ಜಾಸ್ತಿ ನಂದಿರ್ಬೋದು, ನಿಮ್ಮದು ಕಡಿಮೆ ಇರ್ಬೋದು ಅಷ್ಟೇ. ದೇವರು ಒಬ್ಬರೇ ಒಳ್ಳೆಯವರು, ಬೇರೆ ಯಾರೂ ಇಲ್ಲ. ಆಯಿತಾ? ಸೊ ಈ ಶತಾಧಿಪತಿ ಯೇಸು ಸ್ವಾಮಿ ಹತ್ರ ಬಂದು ಅವನು ತಗ್ಗಿಸ್ಕೊಳ್ತಾ ಇದ್ದಾನೆ. ನನ್ನ ಹತ್ರ ನೀವು ನನ್ನ ಸಮೀಪಕ್ಕೆ ಬರುವ ಯೋಗ್ಯತೆ ನನಗೆ ಇಲ್ಲ. ನಾನೇ ನಿಮ್ಮನ್ನು ಭೇಟಿ ಆಗೋಣ ಅಂದರೆ ನಿಮ್ಮಂಥ ಪರಿಶುದ್ಧರನ್ನು ನಾವು ಹೇಗೆ ಭೇಟಿ ಆಗೋದು? ಆ ಯೋಗ್ಯತೆಯೂ ನನಗಿಲ್ಲ. ನಾವು ಹುಟ್ಟು ಕ್ರೈಸ್ತರು ಅಂತೆಲ್ಲ ಹೇಳ್ಕೊಳ್ತೀವಿ, ಎಲ್ಲ ಹುಟ್ಟು ಕ್ರಿಶ್ಚಿಯನ್ ಅಲ್ವಾ, ಹೆಚ್ಚು ಕಡಿಮೆ ಇರಲಿ, ಪರವಾಗಿಲ್ಲ, ಯಾರೇ ಆಗಿರಲಿ, ಕ್ರೈಸ್ತ ವಿಶ್ವಾಸಿಗಳು, ಯೇಸುನ ನಮ್ಮದವರು ಅಂತೆಲ್ಲ ಹೇಳ್ತೀವಲ್ವಾ. ನಮ್ಮಲ್ಲಿ ನಿಜವಾಗ್ಲೂ ಈ ದೇವರ ಸಾನ್ನಿಧ್ಯಕ್ಕೆ ಬರುವಾಗ, ದೇವ್ರನ್ನ ಆರಾಧನೆ ಮಾಡುವಾಗ, ದೇವರ ವಾಕ್ಯ ಕೇಳಿಸ್ಕೊಳ್ಳುವಾಗ ನಮ್ಮೊಳಗಡೆ ಒಂದು ಪಶ್ಚಾತ್ತಾಪ ಬರ್ತಾ ಇದೆಯಾ? ದೇವರೇ, ನನಗೆ ಯೋಗ್ಯತೆ ಇಲ್ಲಪ್ಪ, ನಿನ್ನ ಸಾನ್ನಿಧ್ಯದಲ್ಲಿ ನಿಲ್ಲುವ ಯೋಗ್ಯತೆ ನನಗಿಲ್ಲ, ಅತಿ ಪರಿಶುದ್ಧವಾದ ನಿನ್ನ ವಚನಗಳನ್ನು ಕೇಳಿಸಿಕೊಳ್ಳುವ ಯೋಗ್ಯತೆ ಕೂಡ ನನಗೆ ಇಲ್ಲ ಅಂತ ನಮ್ಮೊಳಗಡೆ ಒಂದು ಸಾರಿ ಫೀಲಿಂಗ್ ಬರುತ್ತಾ? ಇಲ್ಲ ಅಲ್ವಾ? ಯಾಕಂದರೆ ನಾವು ಒಳ್ಳೆಯವರು ಅಂತ ನಾವು ಆಲ್ರೆಡಿ ನಂಬಿಟ್ಟಿದ್ದೀವಿ. ದೇವರಷ್ಟು ಒಳ್ಳೆಯವರು ಅಂತ ನಾವು ಹೇಳೋಕ್ಕೆ ಹೋಗಲ್ಲ. ಯಾಕಂದರೆ ದೇವ್ರು ಬಿಟ್ಟರೆ ನೆಕ್ಸ್ಟ್ ಒಳ್ಳೆಯವರೇ ನಾವು ಅನ್ನೋ ಮಟ್ಟದಲ್ಲಿ ನಾವೆಲ್ಲರೂ ಕೂಡ ಇರ್ತೀವಿ. ಅದರಲ್ಲೂ ಪ್ರಾರ್ಥನೆಯಲ್ಲಿ ಇದ್ದವರಂತೂ ನಂಬೋದೇ ಬೇಡ. ನೋ ಡೌಟ್, ನಾವೆಲ್ಲರೂ ಫಿಕ್ಸ್ ಮಾಡಿರ್ತೀವಿ ನಾವು ಪರವಾಗಿಲ್ಲ ಅಂತ. ನಾವು ಒಳ್ಳೆಯವರು ಅಂತ ಹೇಳ್ಕೊಳ್ಳೋದಿಲ್ಲ, ನಾವು ಪರವಾಗಿಲ್ಲ ಅನ್ನೋ ಮಟ್ಟದಲ್ಲಿ ನಾವು ಬದುಕ್ತೀವಿ. ಅಲ್ಲೇ ನಾವು ಹಾಳಾಗೋಗ್ತಾ ಇರೋದು. ಯಾವಾಗ ನಾನು ಒಳ್ಳೆಯವನಲ್ಲ, ಯಾರ ಮುಂದೆ? ದೇವ್ರ ಮುಂದೆ. ದೇವರ ಪರಿಶುದ್ಧತೆಯ ಮುಂದೆ ನಾನು ಒಳ್ಳೆಯವನಲ್ವೇ ಅಲ್ಲ ಅಂತ ನಮ್ಗೆ ಅರ್ಥ ಆಗಿ ಪಶ್ಚಾತ್ತಾಪ ಪಡ್ತೀವೋ ಅವತ್ತು ದೇವರ ಕಾರ್ಯ ನಮಗೆ ನೋಡಲಿಕ್ಕಾಗುತ್ತೆ. ಯಾಕಂದರೆ ಪಶ್ಚಾತ್ತಾಪ ಪಡೋ ಮನಸ್ಸಲ್ಲಿ ದೇವರ ಕಾರ್ಯ ಮಾಡ್ತಾರೆ. ಸುಮ್ಮನೆ ಅಲ್ಲೆಲ್ಲಿ ಹೇಳೋ ಕಾರ್ಯದಲ್ಲಿ ಏನು ಕಾರ್ಯ ಆಗಲ್ಲ ಕೆಲವು ಟೈಮ್.
ಬಹುತೇಕ ಸಮಯದಲ್ಲಿ ಕಾರ್ಯ ಆಗೋದಿಲ್ಲ. ಬಟ್ ವೆನ್ ಯು ರಿಪೆಂಟ್ ಬಿಫೋರ್ ದ ಹೋಲಿನೆಸ್ ಆಫ್ ಗಾಡ್, ದೇವರ ಪರಿಶುದ್ಧತೆ ಮುಂದೆ ನಿಂತ್ಕೊಂಡು ಪಶ್ಚಾತ್ತಾಪ ಪಡುವಾಗ ಖಂಡಿತವಾಗಲೂ ಆ ಹೃದಯದಲ್ಲಿ, ಆ ಜೀವಿತದಲ್ಲಿ ದೇವರು ಕಾರ್ಯ ಮಾಡ್ತಾರೆ. ನೋಡಿ, ಆ ಶತಾಧಿಪತಿ ತನ್ನ ದೀನತೆಯನ್ನು ತೋರಿಸ್ಕೊಡ್ತಾನೆ, ಮಾತ್ರವಲ್ಲ ತನ್ನ ವಿಶ್ವಾಸವನ್ನು ಪ್ರಕಟಪಡಿಸ್ತಾನೆ. ಹಿ ಎಕ್ಸ್ಪ್ರೆಸ್ಡ್ ಹಿಸ್ ಹ್ಯೂಮಿಲಿಟಿ ಆ್ಯಂಡ್ ಅಟ್ ದ ಸೇಮ್ ಟೈಮ್ he declared his faith. Jesus loved it. ಎರಡು ಕಾರ್ಯ ಮಾಡಿದ. ಒಂದು, ತನ್ನ ದೀನತೆಯನ್ನು ತೋರಿಸ್ತಾನೆ. ಎರಡನೇದು, ವಿಶ್ವಾಸವನ್ನು ಪ್ರಕಟ ಮಾಡ್ತಾನೆ. ತನ್ನಲ್ಲಿದ್ದ ವಿಶ್ವಾಸವನ್ನು ಪ್ರಕಟ ಮಾಡ್ತಾನೆ. ಯಾವ ರೀತಿ ಪ್ರಕಟ ಮಾಡ್ತಾನೆ ಅಂದರೆ, ಒಂದು ಸಾಧಾರಣ ಪ್ರಕಟಣೆ ಅಲ್ಲ ಅದು. ಆತ ಏನು ಹೇಳ್ತಾನೆ ಗೊತ್ತಾ? ವಾಕ್ಯ ಓದಿ ನೋಡೋಣ. ಅಲ್ಲಿ 5 ಓದಿ ನೋಡೋಣ. ಮತ್ತಾಯನ ಶುಭ ಸಂದೇಶ 8. ಊರಿಗೆ ಬಂದಾಗ ಶತಾಧಿಪತಿಯೊಬ್ಬನು ಅವರನ್ನು ಎದುರುಗೊಂಡನು. ಓಕೆ. ಪ್ರಭು, ನನ್ನ ಸೇವಕ ಮನೆಯಲ್ಲಿ ಪಾರ್ಶ್ವವಾಯು ರೋಗದಿಂದ ಹಾಸಿಗೆ ಇಳಿದಿದ್ದಾನೆ, ಓಕೆ, ಬಹಳವಾಗಿ ನರಳುತ್ತಿದ್ದಾನೆ ಎಂದು ವಿನಂತಿಸಿದನು. ಯೇಸು, ನಾನೇ ಬಂದು ಅವನನ್ನು ಗುಣಪಡಿಸುತ್ತೇನೆ ಎಂದರು. ಅದಕ್ಕೆ ಆ ಶತಾಧಿಪತಿ ಏನು ಹೇಳ್ತಾನೆ? ಪ್ರಭುವೇ, ತಾವು ನನ್ನ ಮನೆಗೆ ಬರುವಷ್ಟು ಯೋಗ್ಯತೆ ನನಗೆ ಇಲ್ಲ. ತಾವು ಒಂದೇ ಒಂದು ಮಾತು ಹೇಳಿದರೆ ಸಾಕು, ನನ್ನ ಸೇವಕ ಏನಾಗ್ತಾನೆ? ಸ್ವಸ್ಥನಾಗ್ತಾನೆ. ಸಿ, ಒಂದೇ ಒಂದು ಮಾತು ಹೇಳಿದರೆ ಸಾಕು, ನನ್ನ ಸೇವಕ ಸ್ವಸ್ಥನಾಗ್ತಾನೆ. ಹೇಳ್ತಾ ಇರೋದು ಯಾರು? ಹುಟ್ಟು ಕ್ರಿಶ್ಚಿಯನ್ ಅಲ್ಲ, ಕರಿಸ್ಮ್ಯಾಟಿಕ್ ಪ್ರೇಯರಲ್ಲಿರೋನಲ್ಲ, ಪ್ರಾರ್ಥನೆ ಅಂದರೆ ಏನು ಅಂತ ಗೊತ್ತಿರೋನಲ್ಲ, ಆರಾಧನೆ ಅಂದರೆ ಏನು ಅಂತ ಗೊತ್ತಿರೋನಲ್ಲ, ಏನೂ ಗೊತ್ತಿಲ್ಲ. ಆದರೆ ಯೇಸುವಿನ ಬಗ್ಗೆ ಏನೋ ಗೊತ್ತಿತ್ತು ಅವನಿಗೆ. ನಮ್ಮ ಜೀವನ ಪಾಸ್ ಆಗೋದಲ್ಲೇ. ನಿನಗೇನು ಗೊತ್ತಿಲ್ವಾ? ಯೇಸು ಗೊತ್ತಿದ್ದರೆ ನೀನು ಪಾಸ್. ನಿನಗೆ ಊರಲ್ಲಿರೋದೆಲ್ಲ ಗೊತ್ತು, ಆದರೆ ಯೇಸು ಗೊತ್ತಿಲ್ಲ, ನಿನ್ನಂಥ ಫ್ಲಾಪ್ ಯಾರೂ ಇಲ್ಲ. ಫ್ಲಾಪ್ ಆಗ್ತೀಯ, ಫ್ಲಾಪ್ ಆಗಿ ಸ್ಕ್ರ್ಯಾಪ್ ಆಗಿ ಹೋಗ್ಬೇಕಾಗತ್ತೆ. ನಿನ್ನ ದೇವ್ರನ್ನ ಅರ್ಥಕೋ, ರಕ್ಷಕನನ್ನು ತಿಳ್ಕೊ, ಪಾಸ್ ಆಗ್ತೀಯ. ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗ್ತೀಯ. ಅದು ಎಂಥ ಕೊಚ್ಚೆ ಗುಂಡಿಯಲ್ಲಿ ಬಿದ್ದವರಾದರೂ ಕೂಡ ಮೇಲೆದ್ದು ಬರ್ತಾರೆ ಯೇಸುನ ಕಂಡುಕೊಂಡ್ರೆ. ಯಾಕಂದರೆ ಅವ್ರ ಹೆಸರು ಏನು ಗೊತ್ತಾ? ರಕ್ಷಕ. ಜೀಸಸ್ ಕ್ರೈಸ್ಟ್ ಈಸ್ ದ ಸೇವಿಯರ್ ಆಫ್ ದ ವರ್ಲ್ಡ್. ಹಿ ಸೇವ್ಸ್ ಯು ಫ್ರಮ್ ಎನಿ ಪಿಟ್, ಎನಿ ಪ್ರಾಬ್ಲಮ್, ಎನಿ ಸಿನ್. He can save you. He is the Savior. There is no other Savior than Jesus Christ. He is the only Savior of the world. ಬೇರೆ ರಕ್ಷಕ ಇಲ್ಲ ನಮಗೆ ಒಬ್ಬನೇ ಒಬ್ಬನು ರಕ್ಷಕ, ಆತನ ಹೆಸರೇ ಯೇಸು ಕ್ರಿಸ್ತರು. ಎಂಥ ಗುಂಡಿಯಲ್ಲಿ ಇದ್ದವನು ಕೂಡ, ಎಂಥ ಪಾಪದ ಗುಂಡಿಯಲ್ಲಿ, ಎಂಥ ನಿರಾಶೆಯ ಗುಂಡಿಯಲ್ಲಿ, ಭಯದ ಗುಂಡಿಯಲ್ಲಿ ಬಿದ್ದವನು ಕೂಡ ರಕ್ಷಿಸಲಿಕ್ಕೆ ಶಕ್ತನಾದ ಒಬ್ಬರು ದೇವರಿದ್ದಾರೆ. ಅವರ ಹೆಸರು ಯೇಸು ಕ್ರಿಸ್ತರು. ಅವರು ಇಂದಿಗೂ ಜೀವಿಸ್ತಾ ಇದ್ದಾರೆ. ಅವ್ರನ್ನ ನೀನು ಅರ್ಥಕೊಂಡಿದ್ದೆ, ಆದರೆ ಪ್ರಾರ್ಥಿಸಿದರೆ ಅಲ್ಲ, ಕಣ್ಣೀರು ಸುರಿಸಿದರೆ ಅಲ್ಲ, ನೀನು ಅರಿತುಕೊಂಡಿದ್ದೆ ಆದರೆ ನೀನು ಗುಂಡಿನ ಮೇಲೆ ಬರ್ತೀಯ. ಈ ಶತಾಧಿಪತಿ ನೋಡಿ, ಅದನ್ನು ನಂಬುದ. ಯೇಸುವೆ, ನೀನು ಒಂದು ಮಾತು ಹೇಳಿದರೆ ಸಾಕು, ಮನೇಲಿರೋ ನನ್ನ ಸೇವಕ ಸ್ವಸ್ಥನಾಗ್ತಾನೆ. ನೀವು ಯಾಕೆ ಟೆನ್ಷನ್ ತಗೊಂಡು, ಆ ಟೆನ್ಷನ್ ಇಲ್ಲ, ನಾವು ಹೇಳೋ ಪ್ರಕಾರ ರಿಸ್ಕ್ ತಗೊಂಡು ಇಷ್ಟು ದೂರ ಬಂದ್ರಿ. ಸಿ, ನಿಮ್ಮ ಮಾತು ಅಷ್ಟು ಪವರ್ ಇದೆ. ನೀವೆಲ್ಲೋ ನಿಂತ್ಕೊಂಡು ಒಂದು ಮಾತು ಹೇಳಿದರೆ ಸಾಕು, ಎಲ್ಲೋ ಕೆಲಸ ಆಗಿರುತ್ತೆ. ಸಿ, ನಾವು 24 ಗಂಟೆ ಕೂತ್ಕೊಂಡು ಬೈಬಲ್ ಹೇಳಿದ್ರು ಏನೂ ಕೆಲಸ ಆಗ್ತಾ ಇಲ್ಲ ಅಲ್ವಾ? ಕೆಲವರೆಲ್ಲ ಇತ್ತೀಚೆಗಂತೂ ವಾಕ್ಯ ಕನ್ಫೆಸ್ ಮಾಡ್ತಾನೆ ಕೂತ್ಕೊಂಡಿರ್ತಾರೆ. ವರ್ಡ್ ಆಫ್ ಗಾಡ್ ಕನ್ಫೆಷನ್ ಅಂತ ಹೊಸ ಒಂದು ಗ್ರೂಪ್ ಶುರುವಾಗಿದೆ. ಹೊಸ ಗ್ರೂಪಲ್ಲ, ಸುಮಾರು ಗ್ರೂಪ್ಗಳಿದೆ. ಕನ್ಫೆಷನ್ ಮಾಡೋದು ತಪ್ಪಲ್ಲ, ದೇವರ ವಾಕ್ಯ ಕನ್ಫೆಸ್ ಮಾಡೋದು, ಬಾಯಲ್ಲಿ ಮತ್ತೆ ಮತ್ತೆ ಪಠಿಸೋದು ತಪ್ಪ ಸರಿನಾ ಕೇಳಿದ್ರೆ ತುಂಬ ಒಳ್ಳೆಯ ಕಾರ್ಯ. ಆದರೆ ಹೃದಯ ಸರಿ ಇಲ್ಲದೆ ಬರೀ ಬಾಯಲ್ಲಿ ಮಾತ್ರ ವಾಕ್ಯ ಹೇಳಿ ಪ್ರಯೋಜನ ಇಲ್ಲ. ದೇವರು ನೋಡೋದು ಅಂತರಂಗವನ್ನು ಅಲ್ವಾ? ಸೊ ಅದರಿಂದ ದೇವರ ವಾಕ್ಯಕ್ಕೆ ಶಕ್ತಿ ಇದೆ. ಅದೇ ನೀನು ಬಾಯಲ್ಲಿ 24 ಗಂಟೆ ಹೇಳ್ತಾ ಇರೋದು ಬೇಕಾಗಿಲ್ಲ. ನಮ್ಮ ಹೃದಯದಲ್ಲಿ ಅದಿದ್ದರೆ ಆಯಿತು, ವಿಶ್ವಾಸ ಇದ್ದರೆ ಸಾಕು, ದೇವರ ಮಹಿಮೆಯನ್ನು ನಮಗೆ ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ಅಲ್ಲಿ ಶತಾಧಿಪತಿ ಅದಾದಮೇಲೆ ಮುಂದಕ್ಕೇನು ಹೇಳ್ತಾನೆ ನೋಡಿ, ಓದಿ. ಏಕೆಂದರೆ ಅವನು ನೋಡಿ, ಜೀಸಸ್ಗೆ ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದೀನಿ. ಜೀಸಸ್, ವೈ ಐ ಆಮ್ ಸೇಯಿಂಗ್ ದಿಸ್ ಈಸ್ ಬಿಕಾಸ್
ನಾನು ಎಷ್ಟು ಚೆನ್ನಾಗಿದೆ ನೋಡಿ. ನಾನಿದ್ದೀನಿ ಯಾಕೆ ನಿಮಗೆ ಹೇಳ್ತಾ ಇದ್ದೀನಿ ಅಂದರೆ, ಯೇಸುವೆ ನಾನು ಮತ್ತೊಬ್ಬರ ಹಾಂ ಕೈ ಕೆಳಗಿರುವವನು, ನಾನು ಮತ್ತೊಬ್ಬರ ಕೈ ಕೆಳಗಡೆ ಇರುವವನು, ನನ್ನ ಅಧೀನದಲ್ಲೂ ಸೈನಿಕರಿದ್ದಾರೆ. ಅದರ ಅರ್ಥ ಏನು? ಇಂಡೈರೆಕ್ಟಾಗಿ ಯೇಸುಗೆ ಹೇಳ್ತಾ ಇದ್ದಾರೆ, ಯೇಸುವೆ ನೀವೀಗ ತಂದೆ ದೇವರ ಅಧೀನದಲ್ಲಿದ್ದೀರಿ, ನಿಮ್ಮ ಅಧೀನದಲ್ಲಿ ವಾಕ್ಯ ಇದೆ, ನಿಮ್ಮ ಮಾತು ನಿಮ್ಮ ಅಧೀನದಲ್ಲಿದೆ, ನೀವು ಅಪ್ಪನ ಅಧೀನದಲ್ಲಿದ್ದೀರಿ, ಅಪ್ಪ ಹೇಳಿದಂಗೆ ನೀವು ಕೇಳ್ತೀರಿ, ನೀವು ಹೇಳಿದಾಗೆ ನಿಮ್ಮ ಮಾತು ಕೇಳುತ್ತೆ. ನಾನು ಒಬ್ಬರ ಅಧೀನದಲ್ಲಿದ್ದೀನಿ, ನನ್ನ ಅಧೀನದಲ್ಲೂ ಸೈನಿಕರಿದ್ದಾರೆ. ಯೇಸು ಎಲ್ಲರಿಗೂ ಸಾಮತಿ ಹೇಳಿದರು, ಇವನು ಯೇಸುಗೆ ಸಾಮತಿ ಹೇಳಿಬಿಟ್ಟ. ಸಿ ಅಲ್ವಾ? ಯೇಸು ಮೆಚ್ಕೊಂಡ್ರು ಅದನ್ನು. ಅವರಲ್ಲಿ ಹಾಂ, ಒಬ್ಬನಿಗೆ ನಾನು ಬಾ ಎಂದರೆ ಬರುತ್ತಾನೆ, ಒಬ್ಬನಿಗೆ ಬಾ ಎಂದರೆ ಬರುತ್ತಾನೆ, ಗೋ ಕಮ್, ಹೋಗು ಅಂದರೆ ಹೋಗುತ್ತಾನೆ, ಹೋಗುತ್ತಾನೆ, ಸೇವಕನಿಗೆ ಇಂಥದನ್ನು ಮಾಡು ಎಂದರೆ ಮಾಡುತ್ತಾನೆ ಹಾಂ ಎಂದನು. ಹಾಂ. ಈ ಮಾತನ್ನು ಕೇಳಿದ್ದೇ ಯೇಸುವಿಗೆ ಅತ್ಯಾಶ್ಚರ್ಯವಾಯಿತು. ಈ ಮಾತು ಕೇಳಿ ಯೇಸುವಿಗೆ ಏನಾಯಿತು? ಯೇಸುವನ್ನೇ ಆಶ್ಚರ್ಯಪಡಿಸಿದಂಥ ವ್ಯಕ್ತಿ ಒಬ್ಬ ಅನ್ಯ ಧರ್ಮೀಯ ಸೆಂಚೂರಿಯನ್, ಅಂದರೆ ಶತಾಧಿಪತಿ. ನಾವು ಹುಟ್ಟು ಕ್ರಿಶ್ಚಿಯನ್ ಆದರೂ ಯೇಸುಗೆ ಟೆನ್ಷನ್ ಕೊಡ್ತಾ ಇದ್ದೀವಿ ಬಿಟ್ಟರೆ ಆಶ್ಚರ್ಯಪಡಿಸುವ ಮಟ್ಟಿಗೆ ನಾವೇನು ಮಾಡ್ತಾ ಇಲ್ಲ. ಸಿ, ಅದಕ್ಕೆ ಯೇಸು ಏನು ಹೇಳಿದರು? ವಾಟ್ ಎ ಗ್ರೇಟ್ ಫೇತ್ ಇಟ್ ಈಸ್. ಹಾಂ, ತಮ್ಮನ್ನು ಹಿಂಬಾಲಿಸಿ ಬರುತ್ತಿದ್ದ ಜನರನ್ನು ನೋಡಿ ಹಿಂಬಾಲಿಸಿ ಬರ್ತಾ ಇದ್ದವರು ಎಲ್ಲ ಯಾರು? ಕರಿಸ್ಮ್ಯಾಟಿಕ್ ಗ್ರೂಪ್ ಅವರು. ಹಲ್ಲೇಲುಯ್ಯ ಹಲ್ಲೇಲುಯ್ಯ, ಪ್ರೈಸ್ ಲಾರ್ಡ್ ಪ್ರೈಸ್ ಲಾರ್ಡ್, ಮನೆ ಮನೆ ಸುತ್ಕೊಂಡು ನಮ್ಮ ಥರ ಹೋಗ್ತಾರಲ್ಲ ಅವರು. ಹಾಡು ಹೇಳ್ಕೊಂಡು ಸ್ತುತಿ ಮಾಡಿಕೊಂಡು ವಾಕ್ಯ ಹೇಳ್ಕೊಂಡು ಹೋಗ್ತಾರಲ್ಲ, ಯೇಸುವೆ ಮಹಿಮೆ, ಹಾಲೇಲುಯ್ಯ ಹಾಲೇಲುಯ್ಯ, ಜಯ ಯೇಸುವಿಗೆ ಜಯ ಯೇಸುವಿಗೆ ಅಂತ ಹೋಗ್ತಾರಲ್ಲ ಅವರು. ಯೇಸುವಿನ ಹಿಂದೆ ಬರ್ತಿದ್ದ ಜನರನ್ನು, ಇಸ್ರಾಯೇಲ್ ಜನರನ್ನು ನೋಡಿಕೊಂಡು ಇಂಥ ಗಾಢ ವಿಶ್ವಾಸವನ್ನು ಅವ್ರಿಗೆ ಹೇಳ್ತಾ ಇದ್ದಾರೆ, ಇವನನ್ನು ತೋರಿಸಿ, ಶತಾಧಿಪತಿಯನ್ನು ತೋರಿಸ್ಬಿಟ್ಟು, ಇವನಿಗಿನ್ನು ಬ್ಯಾಪ್ಟಿಸಮ್ ಆಗಿಲ್ಲ, ಹೋಲಿ ಕಮ್ಯುನಿಯೂ ಆಗಿಲ್ಲ, ಏನೂ ಆಗಿಲ್ಲ, ಆಯಿತಾ? ಅವನನ್ನು ತೋರಿಸಿ ಹೇಳ್ತಾ ಇದ್ದಾರೆ, ಇಂಥ ಗಾಢ ವಿಶ್ವಾಸವನ್ನು ನಾನು ಇಸ್ರಾಯೇಲ್ ಜನರಲ್ಲಿ ಕೂಡ ಕಾಣಲಿಲ್ಲವೆಂದು ನಿಮಗೆ ನಿಶ್ಚಯವಾಗಿ ಹೇಳುತ್ತೇನೆ. ನಾನು ಇಸ್ರಾಯೇಲ್ ಜನರಲ್ಲಿ ಕೂಡ ಕಾಣಲಿಲ್ಲವೆಂದು ನಿಮಗೆ ನಿಶ್ಚಯವಾಗಿ ಹೇಳುತ್ತೇನೆ. ನೋ ಡೌಟ್. ನೀವು ಮತ್ತೆ ಅಲ್ಲಿ ಆರ್ಗ್ಯೂ ಮಾಡೋಂಗೇ ಇಲ್ಲ, ಅಬ್ರಾಹ್ಮನಿಗೆ ವಿಶ್ವಾಸ ಇರಲಿಲ್ವ, ದಾವಿದನಿಗೆ ಇರಲಿಲ್ವ ಅಂತ. ಜೀಸಸ್ ಹೇಳಿದ್ಮೇಲೆ ಫೈನಲ್. ಇಂಥ ಒಂದು ವಿಶ್ವಾಸ ನಾನು ಇಸ್ರಾಯೇಲ್ ಜನರಲ್ಲಿ ನೋಡಿಲ್ಲ ಅಂದರೆ ಅಬ್ರಾಹ್ಮನಲ್ಲಿ ನೋಡಿಲ್ಲ ಅಂತ ಅಲ್ಲ, ಆಯಿತಾ? ಇಸ್ರಾಯೇಲ್ ಜನರಲ್ಲಿ ಅಂದರೆ ಇಸ್ರಾಯೇಲ್ ಜನರಲ್ಲಿ, ದೇವರಿಗೆ ವಿರುದ್ಧವಾಗಿ ಒಣಗುಟ್ಟಿ ಮರುಭೂಮಿಲಿ ಹೆಣ ಆಗಿಬಿದ್ರಲ್ಲ ಆ ಜನರಲ್ಲಿ. ನಾನು ನಿಮಗೆ ನಿಶ್ಚಯವಾಗಿ ಹೇಳ್ತೇನೆ. ಇಸ್ರಾಯೇಲ್ ಜನರು ಯಾರು? ಹೂ ಆರ್ ದ ಪೀಪಲ್ ಆಫ್ ಇಸ್ರಾಯೇಲ್? ಗಾಡ್ಸ್ ಓನ್ ಪೀಪಲ್, ಚೋಸನ್ ಪೀಪಲ್. ಈಗಿನ ಭಾಷೆಯಲ್ಲಿ ಹೇಳೋದಾದ್ರೆ ಹುಟ್ಟು ಕ್ರಿಶ್ಚಿಯನ್ಸ್. ನಾವು ಹೇಳ್ತೀವಲ್ಲ, ನಾವು ದೇವ್ರ ಜನ, ನಾವು ದೇವ್ರ ಮಕ್ಕಳು, ನಾವು ದೇವರಲ್ಲಿದ್ದೀವಿ ದೇವರಲ್ಲಿದ್ದೀವಿ ದೇವರಲ್ಲಿದ್ದೀವಿ. ಆ ಥರ ಯೇಸು ಹೇಳ್ತಾರೆ, ಈ ಅನ್ಯ ಧರ್ಮೀಯನಲ್ಲಿರ್ತಕ್ಕಂಥ ವಿಶ್ವಾಸ ದೇವ ಜನರಲ್ಲಿ ನಾನು ನೋಡಿಲ್ಲ, ಹುಟ್ಟು ಕ್ರಿಶ್ಚಿಯನ್ಸಲ್ಲೂ ನಾನು ನೋಡಿಲ್ಲ. ಅವ್ನು ಮಾಡಿದ ಎಕ್ಸ್ಪ್ಲನೇಷನ್ನ ಯೇಸು ಮೆಚ್ಕೊಂಡ್ರು. ನಾವು ಹುಟ್ಟು ಕ್ರಿಶ್ಚಿಯನ್ಸ್, ನಮಗೊಂದು ವಾಕ್ಯ ಬರಲ್ಲ. ಯಾರಾದರೂ ಪಕ್ಕದ ಮನೆಯವರಿಗೆ ಯೇಸು ಬಗ್ಗೆ ಹೇಳೋಕೆ ಏನಾದರೂ ಗೊತ್ತಾ? ನಮಗೆ ಗೊತ್ತಾ? ಬೇಕಾದರೆ ಪಕ್ಕದ ಮನೆಯವ್ರ ಬಗ್ಗೆ ಚಾಡಿ ಚೆನ್ನಾಗಿ ಇನ್ನೊಂದು ಮನೆಗೆ ಹೇಳ್ಕೊಡ್ತೀವಿ. ಹೇಳ್ಕೊಡೋಕ್ಕಾಗುತ್ತಾ? ಹೇಳ್ಕೊಡ್ತೀವಿ ಅಲ್ವಾ? ಇನ್ನೊಬ್ಬರ ವಿಷಯ ನಮಗೆ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಗೊತ್ತು. ಆದರೆ ನಿನಗೆ ರಕ್ಷಕ ಒಬ್ಬನಿದ್ದಾನೆ, ನಿನಗೊಬ್ಬರು ದೇವರಿದ್ದಾರೆ, ಸೃಷ್ಟಿಕರ್ತನಿದ್ದಾನೆ, ಉದ್ಧಾರಕನಿದ್ದಾನೆ. ಆ ಉದ್ಧಾರಕನ ಬಗ್ಗೆ ಹೇಳಲಿಕ್ಕೆ ಗೊತ್ತಾಗುತ್ತಾ? ಈ ಮನೆಯವರು ಆ ಮನೆಯವ್ರ ಬಗ್ಗೆ, ಆ ಮನೆಯವರು ಇನ್ನೊಂದು ಮನೆಯವ್ರ ಬಗ್ಗೆ ಇಲ್ಲದೆ ಇರೋದನ್ನೆಲ್ಲ ಹುಟ್ಟಿಸ್ಕೊಂಡು ಅಥವಾ ಇರೋದನ್ನೆಲ್ಲ ಎತ್ಕೊಂಡು ಇನ್ನೊಬ್ರಿಗೆ ಅರ್ಥ ಆಗೋ ಥರ ಹೇಳೋಕ್ಕೆ ನಮಗೆ ಚೆನ್ನಾಗಿ ಗೊತ್ತು. ಯಾವುದು ಕಾಲೇಜಿಗೆ ಹೋಗೋದು ಬೇಕಾಗಿಲ್ಲ, ಯಾರು ಕಲಿಸ್ಕೊಡೋದು ಬೇಕಾಗಿಲ್ಲ, ಅದು ನಾವು ಹೇಳ್ತೀವಿ. ಆದರೆ ನಮಗೆ ಜೀವ ಕೊಟ್ಟು, ನಮಗೆ ರಕ್ಷಣೆ ಕೊಟ್ಟು, ಸದಾ ನಮ್ಮನ್ನು ಪ್ರೀತಿಸುವಂಥ ಆ ಪ್ರೀತಿ ಸ್ವರೂಪನಾದ ದೇವರ ಬಗ್ಗೆ, ರಕ್ಷಕನಾದ ಯೇಸು ಕ್ರಿಸ್ತನ ಬಗ್ಗೆ ಇನ್ನೊಬ್ರಿಗೆ ಅರ್ಥ ಆಗೋ ಥರ ಸ್ವಲ್ಪ ಹೇಳೋಕ್ಕಾದ್ರೂ ನಮ್ಗೆ ಆಗಬೇಕಲ್ವ? ಹುಟ್ಟು ಕ್ರಿಶ್ಚಿಯನ್ಸ್ಗೆ ಇಷ್ಟು ವರ್ಷ ಆಗಿ ಕ್ರೈಸ್ತರಾಗಿದ್ದೆ ನಮಗೆ, ಅಟ್ಲೀಸ್ಟ್ ಊರವ್ರಿಗೆ ಹೇಳೋಕ್ಕಾಗಿಲ್ಲ ಅಂದರು ಜನ್ಮ ಕೊಟ್ಟರು ಮಕ್ಕಳಿಗಾದ್ರೂ ಹೇಳ್ಕೊಡೋಕ್ಕಾಗಬೇಕಲ್ವ? ಜೊತೇಲಿರೋರಿಗಾದ್ರೂ ಹೇಳ್ಕೊಡೋಕ್ಕಾಗಬೇಕಲ್ವ? 100ಕ್ಕೆ 100 ಹೇಳ್ಕೊಡದೇ ಇದ್ರು ಒಂದು 10%, ಒಂದು ದಶಾಂಶದ ಅಷ್ಟಾದರೂ ಯೇಸು ಕ್ರಿಸ್ತ ಯಾರು, ಏನು ವಿಶ್ವಾಸ ಅಂದರೆ ಏನು, ಕ್ರೈಸ್ತ ವಿಶ್ವಾಸ ಅಂದರೆ ಏನು, ಪ್ರಾರ್ಥನೆ ಅಂದರೆ ಏನು, ಯಾರ ಹತ್ರ ಪ್ರಾರ್ಥನೆ ಮಾಡಬೇಕು, ಯಾಕೆ ಪ್ರಾರ್ಥನೆ ಮಾಡಬೇಕು, ಹೇಗೆ ಪ್ರಾರ್ಥನೆ ಮಾಡಬೇಕು, ಇದೆಲ್ಲ ಒಂದು LKG ವಿಷಯ. ಅಪ್ಪ ಅಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕಲ್ವ? ಈಗ ನಾನು ಪ್ರಶ್ನೆ ಕೇಳಿದ್ರೆ ನೀವು ಉತ್ತರ ಹೇಳ್ತೀರಾ? ಪ್ರಾರ್ಥನೆ ಅಂದರೆ ಏನು,
ಯಾಕೆ ಮಾಡಬೇಕು, ಯಾರ ಹತ್ರ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಕೇಳಿದರೆ ಹೇಳ್ತೀರಾ ಎಲ್ಲರೂ? ಬೇಜಾರೆಲ್ಲ ಮಾಡ್ಕೋಬೇಡಿ, ನೀವು ಹೇಳಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು, ಅದಕ್ಕೆ ನಾನು ಕೇಳೋದು ಇಲ್ಲ. ನೀವು ಹೇಳ್ತೀರಿ, ಏನೋ ಒಂದು ಹೇಳ್ತೀರಿ, ಏನೋ ಒಂದಲ್ಲ, ಸರಿಯಾಗಿ ಹೇಳಬೇಕು. ನಿಮಗೆ ಗೊತ್ತಿಲ್ಲ ಅಂತ ಖಂಡಿಸಿ ಹೇಳ್ತಾ ಇಲ್ಲ. ಹಾಗೆ ಹೇಳಿದ್ರೆ ನಿಮ್ಗೆ ಸ್ವಲ್ಪ ಚುಚ್ಚಿದಂಗೆ ಆಗುತ್ತಲ್ವ? ಹಾಗಾದರೂ ನೀವು ಎಚ್ಚೆತ್ಕೊಳ್ತೀರಲ್ವ? ಎಚ್ಚೆತ್ಕೊಂಡು ನೀವು ಬೈಬಲ್ ಓಪನ್ ಮಾಡ್ತೀರಲ್ವ? ಈ ದೇವ್ರನ್ನ ತಿಳ್ಕೊಳ್ತೀರಲ್ವ? ಪಾಸ್ ಆಗೋದು ನೀವೇ, ಗೋಲಿಯಾತನ ತಲೆ ತೆಗಿಯೋದು ನೀವೇ. ಅದಕ್ಕೋಸ್ಕರ ಹೇಳ್ತಾ ಇರೋದು. ಇಲ್ಲ ಅಂದರೆ ಸೌಲನ್ ಥರ, ಇಸ್ರಾಯೇಲ್ ಜನರ ಥರ ಮೂಲೆಯಲ್ಲಿ ಆಯುಧಗಳೆಲ್ಲ ಇದೆ. ಬೈಬಲ್ ಇದೆ, ನೋಟ್ ಪುಸ್ತಕ ಇದೆ, ಪೆನ್ ಇದೆ, ಶಿಲುಬೆ ಇದೆ, ಹೋಲಿ ವಾಟರ್ ಇದೆ, ಎಲ್ಲ ಇದೆ. ಹಿಡ್ಕೊಂಡು ನೀವು ಭಯ ನಡಗಬೇಕಾಗತ್ತೆ. ಆದರೆ ದಾವೀದನ ಕೈಯಲ್ಲಿ ಇದು ಯಾವುದೂ ಇಲ್ಲ, ಈ ಯುದ್ಧದ ಆಯುಧಗಳು ಯಾವುದೂ ಇಲ್ಲ. ಕುರಿ ಕಾಯೋನು ಯುದ್ಧದಲ್ಲಿ ಗೆದ್ದ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಶತಾಧಿಪತಿ ದೇವರ ವಾಕ್ಯದ ಕಾರ್ಯ ಹೇಗಾಗುತ್ತೆ ಅನ್ನೋದನ್ನು ಅವನು ಅರಿತುಕೊಂಡು ಅವನು ಹೇಳ್ತಾನೆ. ದೇವರ ಆತ್ಮರೇ ಅವನಿಗೆ ತಿಳಿಸ್ಕೊಟ್ಟಿದ್ದು, ಅವನ ಸ್ವಂತ ಬುದ್ಧಿಯಿಂದ ಅಲ್ಲದೆ ಇರ್ಬೋದು, ಆದರೂ ಕೂಡ ನಮಗದು ಉಪಯೋಗ ಆಗುತ್ತೆ. ಇವತ್ತು ಎಷ್ಟು ಚೆನ್ನಾಗಿ ಅವನು ವಿವರಿಸಿ ಹೇಳ್ತಾನೆ. ನಾನೊಬ್ಬನಿಗೆ ಬಾ ಅಂದರೆ ಬರ್ತಾನೆ, ಹೋಗು ಅಂದರೆ ಹೋಗ್ತಾನೆ. ಅದರ ಅರ್ಥ ಏನು? ಯಾರು ಹೇಳ್ತೀರಿ ಈಗ? ಅಥಾರಿಟಿ, ಕರೆಕ್ಟ್. ವಾಟ್ ಅಥಾರಿಟಿ ಅಂದರೆ? ಅಥಾರಿಟಿ ಅಂದರೆ ನನ್ನ ಅಧೀನದಲ್ಲಿ ಯಾರೆಲ್ಲ ಇದ್ದಾರೋ ಅವರ ಎಲ್ಲರ ಮೇಲೂ ನನಗೆ ಅಧಿಕಾರ ಇದೆ. ಅವ್ರ ಮೇಲೆ ಅಧಿಕಾರ ನಾನು ಚಲಾಯಿಸೋದಕ್ಕೆ ನಾನು ಖಡ್ಗ ಎತ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಾನು ಅವ್ರನ್ನ ಕೈಯಲ್ಲಿ ಹಿಂಗೆ ಎಳೆಯೋ ಅವಶ್ಯಕತೆ ಇಲ್ಲ. ಮಾತಾಡಿದ್ರೆ ಸಾಕು. ಬಾ ಅಂದರೆ ಬಾ ಇಲ್ಲಿ ಅಂದರೆ ಅವನು ಓಡ್ ಬರ್ತಾನೆ. ಇಲ್ಲಿ ಜಂಪ್ ಮಾಡ್ಕೊಂಡು ಬಾ ಅಂದರೆ ಜಂಪ್ ಮಾಡ್ಕೊಂಡೇ ಬರ್ತಾನೆ. ಕತ್ತಿ ಹಿಡ್ಕೊಂಡು ಬಾ ಅಂದರೆ ಕತ್ತಿ ಹಿಡ್ಕೊಂಡೇ ಬರ್ತಾನೆ. ಹೋಗು ಅಂದರೆ ಹೋಗ್ತಾನೆ. ಓಡಿ ಹೋಗು ಅಂದರೆ ಓಡಿ ಹೋಗ್ತಾನೆ. ಇವನೇನು ಮಾಡೋದೇ ಬೇಡ, ಮಾತಾಡಿದರೆ ಸಾಕು. ಯೇಸುಗೆ ಅದನ್ನೇ ಹೇಳ್ತಾರೆ. ಯೇಸುವೆ, ನಿಮ್ಮ ಮಾತಿಗೂ ಹಾಗೆ ಶಕ್ತಿ ಇದೆಯಲ್ವಾ? ನೀವು ಸುಮ್ಮನೆ ವರ್ಡ್ನ ರಿಲೀಸ್ ಮಾಡಿದರೆ ಸಾಕು, ನಿಮ್ಮ ಇಂಟೆನ್ಷನ್ನ ಆ ವರ್ಡ್ ಫುಲ್ಫಿಲ್ ಮಾಡುತ್ತೆ. ಜೀಸಸ್, ಯು ಸ್ಪೀಕ್ ದ ವರ್ಡ್, ಯುವರ್ ವರ್ಡ್ ಫುಲ್ಫಿಲ್ಸ್ ಯುವರ್ ಇಂಟೆನ್ಷನ್ಸ್. ಯೇಸುವೆ, ನೀವು ಮಾತಾಡಿ, ನಿಮ್ಮ ಮಾತು ನಿಮ್ಮ ಆಲೋಚನೆಯನ್ನು, ನಿಮ್ಮ ಉದ್ದೇಶವನ್ನು ನೆರವೇರಿಸುತ್ತೆ. ಹಾಗಾದರೆ ಅದರ ಅರ್ಥ ಏನು? ನಮಗೇನು ಅರ್ಥ, ನಾವು ಯಾವ ರೀತಿ ಅರ್ಥ ಮಾಡ್ಕೋಬೇಕೀಗ? ದೇವರ ವಾಕ್ಯಗಳು ದೇವರ ಉದ್ದೇಶವನ್ನು ಪೂರೈಸುತ್ತದೆ. ಗಾಡ್ಸ್ ವರ್ಡ್ ಫುಲ್ಫಿಲ್ಸ್ ಗಾಡ್ಸ್ ಇಂಟೆನ್ಷನ್ಸ್. ಹಲ್ಲೆಲೂಯಾ. ಒಂದು ಸರಿ ನಾವಿದನ್ನು ಹೇಳಿ ಮೈಂಡ್ ಒಳಗಡೆ ಹಾಕ್ಕೊಳ್ಳೋಣ. ದೇವರ ವಾಕ್ಯಗಳು ದೇವರ ಉದ್ದೇಶವನ್ನು ನೆರವೇರಿಸುತ್ತದೆ. ಮೈಂಡ್ ಒಳಗೆ ಹಾಕೊಂಡ್ರೆ ಬಾಯಲ್ಲಿ ಮಾತ್ರ ಹೇಳಿದ್ರ? ಇನ್ನೊಂದ್ಸರಿ ಹೇಳ್ಬೇಕಲ್ಲ. ದೇವರ ವಾಕ್ಯಗಳು ದೇವರ ಉದ್ದೇಶವನ್ನು ನೆರವೇರಿಸುತ್ತದೆ. ವೆಬ್ಎಕ್ಸಲ್ಲಿರೋರು ಜೋರಾಗಿ ಹೇಳಿ ನೋಡೋಣ. ದೇವರ ವಾಕ್ಯಗಳು ದೇವರ ಉದ್ದೇಶವನ್ನು ನೆರವೇರಿಸುತ್ತದೆ. ಹಲ್ಲೆಲೂಯಾ. God's word fulfills God's intentions. Not my intentions, God's intentions. Not your intentions, God's intentions. ದೇವರ ವಾಕ್ಯಗಳು ದೇವರ ಉದ್ದೇಶವನ್ನು ನಮ್ಮಲ್ಲಿ ನೆರವೇರಿಸ್ತದೆ. ನಮ್ಮ ಉದ್ದೇಶ ಅಲ್ಲ, ದೇವರ ಉದ್ದೇಶ. ಆದ್ದರಿಂದ ನಾವು ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಂಡಷ್ಟು ನಾವೇನಾಗ್ತೀವಿ? ಬಲಶಾಲಿಗಳಾಗ್ತೀವಿ. ವಿಲ್ ಬಿಕಮ್ ಸ್ಟ್ರಾಂಗ್. ಯಾವ ರೀತಿ? ವೆನ್ ವಿ ಅಂಡರ್ಸ್ಟ್ಯಾಂಡ್ ಹಿಸ್ ವರ್ಡ್. ದ ಮೋರ್ ಯು ಅಂಡರ್ಸ್ಟ್ಯಾಂಡ್ ಹಿಸ್ ವರ್ಡ್, ದ ಮೋರ್ ಯು ವಿಲ್ ಬಿ ಸ್ಟ್ರೆಂಥನ್ಡ್. ನೀವು ಹೆಚ್ಚು ವಾಕ್ಯಗಳನ್ನ ಅರ್ಥ ಮಾಡಿಕೊಂಡಷ್ಟು ಹೆಚ್ಚು ಬಲಶಾಲಿ ಆಗ್ತೀರಾ. ನಿಮ್ಮನ್ನು ನೋಡಿದ್ರೆ ಗೋಲಿಯಾತ್ ಹೆದರ್ಬಿಡ್ತಾನೆ. ದಾವೀದನ ಥರ ಇರ್ಬೋದು, ನೀವು ಚೋಟು ಆಗಿರ್ಬೋದು, ನೀವು ಕರಿಸ್ಮ್ಯಾಟಿಕ್ ಗ್ರೂಪಲ್ಲೇ ಇಲ್ಲ ಅಂತ ಇಟ್ಕೊಳ್ಳಿ, ಯಾರೋ ಔಟ್ಸೈಡರ್ ಅಂತಲೇ ಇಟ್ಕೊಳ್ಳಿ, ಅನ್ಯಧರ್ಮೀಯರಂತಲೇ ಇಟ್ಕೊಳ್ಳಿ, ಕ್ರಿಶ್ಚಿಯನ್ನೇ ಅಲ್ಲ ಅಂತ ಇಟ್ಕೊಳ್ಳಿ, ಯಾವ ಸಂಸ್ಕಾರನೂ ಆಗಿಲ್ಲ ಅಂತ ಇಟ್ಕೊಳ್ಳಿ, ಆಯಿತಾ?
ಆದರೆ ನಿಮಗೆ ಯೇಸು ಗೊತ್ತು, ವಾಕ್ಯ ಗೊತ್ತು. ಅದೇ ನಿಮ್ಮ ಬಲ, ಅದೇ ನಿಮ್ಮ ಜಯಧ್ವಜ. ಯೇಸು ಗೊತ್ತಾದರೆ ಅದೇ ನಿಮ್ಮ ಜಯ. ನಮ್ಮ ಪ್ರಾಬ್ಲಮ್ ಏನು ಗೊತ್ತಾ? ಯೇಸು ಗೊತ್ತಿಲ್ಲ, ಬಟ್ ಕ್ರಿಶ್ಚಿಯನ್ಸ್. ಅದಕ್ಕೆ ನಾವು ಸೋಲ್ನಲ್ಲಿರ್ತೀವಿ. ಒಳ್ಳೆ ಒಂದು ಡಿಸಿಷನ್ ಮಾಡಿ ಇವತ್ತು. ಏನು ಗೊತ್ತಾ? ಐ ವಾಂಟ್ ಟು ನೋ ಜೀಸಸ್ ಮೋರ್. ನಾನು ಯೇಸುವನ್ನು ಇನ್ನೂ ಹೆಚ್ಚಾಗಿ ಅರಿತುಕೊಳ್ಬೇಕು. ಯೇಸು ಬಗ್ಗೆ ನನಗೆಲ್ಲ ಗೊತ್ತು ಅಂತ ತಿಳ್ಕೊಬಿಟ್ರೆ ಏನೂ ಅರ್ಥಕೊಳ್ಳೋಕ್ಕಾಗಲ್ಲ. ಯೇಸುವೆ ನನಗೇನು ಗೊತ್ತಿಲ್ಲಪ್ಪ, ಏನೂ ಗೊತ್ತಿಲ್ಲ. ಚರ್ಚಿಗೆ ಹೋಗ್ತಾಯಿದ್ದೀನಿ, ಪ್ರಾರ್ಥನೆ ಮಾಡ್ತಾಯಿದ್ದೀನಿ, ಅಲ್ಲಿ ಧ್ಯಾನ, ಇಲ್ಲಿ ಧ್ಯಾನ, ನೈಟ್ ವಿಜಿಲು, ಪ್ರೇಯರ್, ಅದು ಇದು ಎಲ್ಲ ಮಾಡ್ತಾಯಿದ್ದೀನಿ. ಆದರೆ ನನಗೇನು ಗೊತ್ತಿಲ್ವಲ್ಲ ದೇವರೇ, ನನಗೆ ತಿಳಿಸ್ಕೊಡಿ ನೀವು. ನಾನು ನಿನ್ನನ್ನು ಅರ್ಥಕೋಬೇಕು, ಇನ್ನೂ ಹೆಚ್ಚಾಗಿ ನಾನು ನಿನ್ನನ್ನು ಅರ್ಥಕೋಬೇಕು ಅಂತ ಆಸೆ ಪಡಿ. ಪವಿತ್ರಾತ್ಮರು ಸಹಾಯ ಮಾಡ್ತಾರೆ. ಯಾರು ಸಹಾಯ ಮಾಡ್ತಾರೆ? ಹೋಲಿ ಸ್ಪಿರಿಟ್ ವಿಲ್ ಹೆಲ್ಪ್ ಅಸ್ ಆಲ್ವೇಸ್ ಟು ನೋ ಜೀಸಸ್ ಕ್ರೈಸ್ಟ್. ಓಕೆ, ದಾವೀದ ಗೋಲಿಯಾತನ ವಿಷಯಕ್ಕೆ ಬರೋಣ. ಶೌಲ ನಡಗದ, ಇಸ್ರಾಯೇಲ್ ಸೈನಿಕರು ನಡಗಿದ್ರು, ದಾವೀದ ನಡಗಲಿಲ್ಲ. ಕಾರಣ ಏನು ಅಂದರೆ ಇದೇ ಕಾರಣ. ಯಾಕೆ ನಡಗಿಲ್ಲ ಅಂದರೆ, ದಾವೀದ ತನ್ನ ದೇವರು ಯಾರು ಎಂಬ ಸತ್ಯವನ್ನು ಸರಿಯಾಗಿ ಅರಿತುಕೊಂಡಿದ್ದ. ಶೌಲ ಇಸ್ರೇಲರ ಅರಸನಾಗಿದ್ದರೂ ಕೂಡ, ಅಭಿಷೇಕ ಇದ್ದರೂ ಕೂಡ, ಆಯುಧಗಳು ಇದ್ದರೂ ಕೂಡ, ಆಯುಧಗಳಂದ್ರೆ ಏನು ಗೊತ್ತಾ? ಗಿಫ್ಟ್ ಅಂತ ಹೇಳ್ಬೋದು ನಾವು ಇವತ್ತು. ಆಯುಧಗಳಿದ್ದರೂ ಕೂಡ, ಅಭಿಷೇಕ ಇದ್ದರೂ ಕೂಡ ಅವನು ದೇವರನ್ನು ಅರಿತಿರಲಿಲ್ಲ. ನಮಗೇನೇ ಗಿಫ್ಟ್ ಇರಲಿ, ನಮಗೆ ಎಷ್ಟೇ ವಿಷಯ ಗೊತ್ತಿರಲಿ, ನಾವು ಹುಟ್ಟು ಕ್ರೈಸ್ತರೇ ಆಗಿರಲಿ, ನಮಗೆಂಥ ದೊಡ್ಡ ಅಭಿಷೇಕನೇ ಇರಲಿ, ಇದೆಲ್ಲ ಒಳ್ಳೆಯದೇ, ಆಯಿತಾ, ಇಟ್ಕೊಳ್ಳಿ. ಆದರೆ ಅಭಿಷಿಕ್ತನ ಅರಿವು ನಿನಗಿಲ್ಲದೆ ಹೋದರೆ, ಇಫ್ ಯು ಡು ನಾಟ್ ನೋ ದ ಅನಾಯಿಂಟೆಡ್ ಒನ್, ಯುವರ್ ಅನಾಯಿಂಟಿಂಗ್ ಈಸ್ ಯೂಸ್ಲೆಸ್. You might be having the anointing, but if you do not know the anointed one, Jesus Christ, the Son of God, your anointing will go in vain. It benefits you nothing. ನಿನ್ನ ಮೇಲೆ ಅಭಿಷೇಕ ಇದೆ, ದೇವರ ವರದಾನಗಳಿದೆ, ಆದರೆ ನಿನಗೆ ಅಭಿಷೇಕ ಕೊಟ್ಟಂಥ ಅಭಿಷಿಕ್ತನಾದ ದೇವರು ಯೇಸು ಕ್ರಿಸ್ತನು ನಿನಗೆ ಅರ್ಥ ಆಗದೆ ಹೋದರೆ, ಯೇಸುವಿನ ಅರಿವು ಇಲ್ಲದೆ ಹೋದರೆ, ನಾನು ಹೇಳ್ತಾ ಇರೋದು ಒಂದು ಹೆಡ್ ನಾಲೆಡ್ಜ್ ಅಲ್ಲ, ಪುಸ್ತಕದಲ್ಲಿ ಓದಿದ್ರೆ ತಿಳ್ಕೊಳ್ತೀವಲ್ಲ, ಅದಲ್ಲ. ನಮ್ಮ ಹೃದಯದಲ್ಲಿ ಪರಿಶುದ್ಧಾತ್ಮನ ಮುಖಾಂತರ ತಿಳಿಯಪಡಿಸುವ ಪ್ರಕಟಣೆ, ರೆವಲೇಷನ್, ಕ್ರಿಸ್ತನ ಪ್ರಕಟಣೆ ನನಗೆ ಆಗದೆ ಹೋದರೆ, ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಜಯಶಾಲಿಗಳಾಗಿ ಬದುಕಲಿಕ್ಕಾಗೋದಿಲ್ಲ. ಪ್ರಕಟಣೆ ಆದರೆ ಪೌಲರು ಹೇಳ್ತಾರಲ್ವ, ಏನಂತ ಹೇಳ್ತಾರೆ? ರೋಮ 8:32 ಹೇಳ್ತಾರಲ್ವ, ಇವೆಲ್ಲವುಗಳಲ್ಲಿಯೂ. ಓದಿ ನೋಡೋಣ, ತುಂಬ ಚೆನ್ನಾಗಿದೆ ವಾಕ್ಯ. ರೋಮ 8:37. ರೋಮನರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 37ನೇ ವಾಕ್ಯ. ನಮ್ಮನ್ನು ಪ್ರೀತಿಸಿದ ಯೇಸು ಕ್ರಿಸ್ತರ ಮುಖಾಂತರ ಇವೆಲ್ಲವುಗಳಲ್ಲಿಯೂ ನಾವು ಪೂರ್ಣ ಜಯಶಾಲಿಗಳಾಗುತ್ತೇವೆ. ಹಾಲೆಲೂಯಾ, ಹಾಲೆಲೂಯಾ. ನಾವು ಹೇಗೆ ಪೂರ್ಣ ಜಯಶಾಲಿಗಳಾಗುತ್ತೇವೆ? ನಮ್ಮನ್ನು ಪ್ರೀತಿಸಿದ ಯೇಸು ಕ್ರಿಸ್ತರ ಮುಖಾಂತರ ನಾವು ಇವೆಲ್ಲವುಗಳಲ್ಲಿಯೂ ನಾವು ಜಯಶಾಲಿಗಿಂತಲೂ ಜಯಶಾಲಿ ಆಗಿದ್ದೇವೆ ಅಂತ ನಿಜವಾಗಲೂ ಟ್ರಾನ್ಸ್ಲೇಷನ್ ಇರೋದು. ವಿ ಆರ್ ಮೋರ್ ದೆನ್ ಎ ಕಾನ್ಕರರ್. ವಿ ಆರ್ ಮೋರ್ ದೆನ್ ಎ ಕಾನ್ಕರರ್. ಜಯಶಾಲಿಗಿಂತನೂ ಜಯಶಾಲಿಗಳು ನಾವು. ಯಾರ ಮುಖಾಂತರ? ಯೇಸು ಕ್ರಿಸ್ತನ ಮುಖಾಂತರ, ಅಥವಾ ದೇವರ ಪ್ರೀತಿಯ ಮುಖಾಂತರ. ಯಾವುದ್ರಲ್ಲೆಲ್ಲ ಜಯಶಾಲಿಗಿಂತ ಜಯಶಾಲಿ ಅಂದರೆ 35ನೇ ವಾಕ್ಯ ಓದಿದ್ರೆ ಗೊತ್ತಾಗುತ್ತೆ. ಏನು 35ರಿಂದ ಓದೋಣ. ಕ್ರಿಸ್ತ ಯೇಸುವಿನ ಪ್ರೀತಿಯಿಂದ ನಮ್ಮನ್ನು ಬೇರ್ಪಡಿಸಲು ಯಾರಿಂದ ಸಾಧ್ಯ? ಒಂದ್ಸರಿ ಹೇಳಿ ನೋಡೋಣ ಆ ವಾಕ್ಯ, ಎಲ್ಲರೂ ಸೇರಿ ಹೇಳೋಣ. ಜೋರಾಗಿ ಹೇಳಬೇಕು, ಖುಷಿಯಾಗಿ ಹೇಳಬೇಕು. ಕ್ರಿಸ್ತ ಯೇಸುವಿನ ಪ್ರೀತಿಯಿಂದ ನನ್ನನ್ನು ಬೇರ್ಪಡಿಸಲು ಯಾರಿಂದ ಸಾಧ್ಯ? ಕ್ರಿಸ್ತ ಯೇಸುವಿನ ಪ್ರೀತಿಯಿಂದ ನನ್ನನ್ನು ಬೇರ್ಪಡಿಸಲು ಯಾರಿಂದ ಸಾಧ್ಯ? ಹೂ ಕ್ಯಾನ್ ಸೆಪರೇಟ್ ಮೀ ಫ್ರಮ್ ದ ಲವ್ ಆಫ್ ಕ್ರೈಸ್ಟ್? ಹಲ್ಲೆಲೂಯಾ.
ಕ್ರಿಸ್ತ ಯೇಸುವಿನ ನಮ್ಮನ್ನು ಬೇರ್ಪಡಿಸಲು ಅದರ ಅರ್ಥ ಏನು? ಯಾರಿಂದನೂ ಸಾಧ್ಯ ಇಲ್ಲ. ಓದಿ, ಮುಂದೆ ಓದಿ. ಕಷ್ಟ ಸಂಕಟ ಬಂದ್ರು ಬರುತ್ತಾ ನಮ್ಮ ಜೀವನದಲ್ಲಿ? ಇದೆಯಾ ಜೀವನದಲ್ಲಿ? ಇದೆ. ಕಷ್ಟ ಸಂಕಟ, ಕೆಲವ್ರು ಹೇಳ್ತಾರಲ್ಲ, ತುಂಬ ಇಕ್ಕಟ್ಟಿಗೆ ಸಿಕ್ಕಾಕೊಬಿಟ್ಟಿದೀವಿ ಬ್ರದರ್, ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಅದನ್ನೇ ಹೇಳ್ತಾ ಇರೋದು, ಏನು ಮಾಡಬೇಕು ಅಂತ. ಹಿಂಸೆ ಆಗ್ತಾ ಇದೆಯಾ? ಬಾಧೆ ಆಗ್ತಾ ಇದೆ ಜೀವನದಲ್ಲಿ? ಓಕೆ, ಹಿಂಸೆ ಬಾಧೆ. ನೋಡಿ, ಈ ವಾಕ್ಯ ಎಲ್ಲ ದೇವ್ರು ನಮ್ಮ ಜೊತೆ ಮಾತಾಡ್ತಾ ಇರೋದು ವೈಯಕ್ತಿಕವಾಗಿ. ನಿಮ್ಗೆ ಈಗ ಆಗ್ತಾ ಇದೆಯಾ? ಡಾಕ್ಟ್ರ್ ಹತ್ರ ಹೋದಾಗ ಡಾಕ್ಟ್ರ್ ಕೇಳ್ತಾರಲ್ಲ, ಏನೋ ಒಂದು ಕಾಯಿಲೆ ಅಂತ ಹೋಗ್ತೀವಿ, ನಿಮ್ಗೆ ಇಲ್ಲಿ ನೋವು ಆಗ್ತಾ ಇದೆಯಾ? ಇಲ್ಲಿ ನೋವು ಆಗ್ತಾ ಇದೆಯಾ? ನಿದ್ದೆಲ್ಲ ನಡೆದಂಗೆ ಆಗ್ತಾ ಇದೆಯಾ? ಬೆಚ್ಚ ಬಿದ್ದಂಗೆ ಆಗ್ತಾ ಇದೆಯಾ? ನೀರು ಕುಡಿಯೋಕ್ಕೆ ದಾಹ ಆಗ್ತಾ ಇದೆಯಾ? ನಾಲಿಗೆ ಒಣಗ್ದಂಗೆ ಆಗ್ತಾ ಇದೆಯಾ? ಕಣ್ಣು ಮಂಜು ಬಂದಂಗೆ ಆಗ್ತಾ ಇದೆಯಾ? ನಮ್ಗನ್ಸುತ್ತೆ ಡಾಕ್ಟ್ರಿಗೆ ಗೊತ್ತು, ಡಾಕ್ಟ್ರ್ ಎಲ್ಲ ಹೇಳ್ತಾ ಇದ್ದಾರಲ್ಲ ಅಂತ. ಈ ದೇವರ ವಾಕ್ಯ ಡಾಕ್ಟ್ರ್ ಥರ ಎಲ್ಲ ಹೇಳ್ತಾರೆ ನಮ್ಮ ಜೊತೆಗೆ ಅಲ್ವಾ? ಎಷ್ಟು ಒಳ್ಳೆ ದೇವರು, ಜೊತೆಗೆ ಪರಿಹಾರನೂ ಹೇಳ್ತಾರೆ ದೇವರು ಅಲ್ವಾ? ಹಾಂ, ಹಿಂಸೆ ಬಾಧೆ, ಇಕ್ಕಟ್ಟು ಬಿಕ್ಕಟ್ಟು, ಆಪತ್ತು ವಿಪತ್ತು, ಹಿಂಸೆ ಬಾಧೆ ಇವುಗಳಿಂದ ಸಾಧ್ಯವೇ ಇಲ್ಲ. ಹಸಿವು, ನೀರಡಿಕೆ, ನಗ್ನಸ್ಥಿತಿ, ಆಪತ್ತು ವಿಪತ್ತು, ಖಡ್ಗ ಕಟಾರಿಗಳಿಂದ ಸಾಧ್ಯವೇ? ಎಂದಿಗೂ ಇಲ್ಲ. 37ನೇ ವಾಕ್ಯ ಏನು ಹೇಳುತ್ತೆ? ನಮ್ಮನ್ನು ಪ್ರೀತಿಸಿದ, ಈಗಲೂ ಪ್ರೀತಿಸುತ್ತಿರುವ, ನಿರಂತರವಾಗಿ ಪ್ರೀತಿಸುವ ಯೇಸು ಕ್ರಿಸ್ತನ ಮುಖಾಂತರ ಇವೆಲ್ಲವುಗಳಲ್ಲಿಯೂ ನಾವು ಜಯಶಾಲಿಗಳಿಗಿಂತ ಜಯಶಾಲಿಗಳಾಗಿದ್ದೇವೆ. ಹಲ್ಲೇಲೂಯಾ. ನಾವು ಯಾವತ್ತೂ ಸೋಲು ಒಪ್ಕೋಬಾರ್ದು. ನಮಗೆ ಯಾರೂ ಇಲ್ಲ. ಯಾರು ಹೇಳಿದ್ದು ಯಾರೂ ಇಲ್ಲ ಅಂತ? ಪಿಶಾಚಿ ಹೇಳ್ತಾ ಇರೋದು ಯಾರೂ ಇಲ್ಲ ಅಂತ. ನಮಗೆ ಯಾರು ಇಲ್ಲ ಅಲ್ಲ, ನಮಗೆ ಯೇಸು ಇದ್ದಾರೆ. ಯಾರು ಇಲ್ಲದವರಿಗೆ ಯೇಸು ಇದ್ದಾರೆ. ಯೇಸು ಯಾರು? ಹೂ ಈಸ್ ಜೀಸಸ್, ದ ಸನ್ ಆಫ್ ಗಾಡ್, ಸರ್ವಶಕ್ತನಾದ ದೇವರು, ಮನುಷ್ಯ ಅಲ್ಲ. ನಾವು ಹೇಳ್ತೀವಲ್ಲ, ಅವರಿಗೆ ಅವರಿದ್ದಾರೆ ಇವರಿದ್ದಾರೆ. ಯಾರಿದ್ದೇನು ಪ್ರಯೋಜನ? ನಮಗೆ ದೇವರಿದ್ದಾರೆ. ಯಾರಿದ್ದಾರೆ? ದೇವರು ನಮ್ಮ ಪರವಾಗಿರುವಾಗ ನಮ್ಮನ್ನು ವಿರೋಧಿಸುವವರು ಯಾರಿದ್ದಾರೆ? ವೆನ್ ಗಾಡ್ ಈಸ್ ಫಾರ್ ಅಸ್, ಹೂ ಕ್ಯಾನ್ ಬಿ ಅಗೇನ್ಸ್ಟ್ ಅಸ್? ಇದೆಲ್ಲ ಯಾವುದು? ದೇವರ ವಾಕ್ಯ. ಅದೇ ಅಧ್ಯಾಯದಲ್ಲಿ 31ನೇ ವಾಕ್ಯ ಇದೆ ಅಲ್ವಾ? ದೇವರು ಹೀಗಿರುವಲ್ಲಿ ನಾವೇನು ಹೇಳೋಣ? ದೇವರೇ ಯಾರ ಪರ? ಯಾರ ಪರ? ಯಾರ ಪರ? ಅವ್ರ ಪರನ ಇವ್ರ ಪರನ ನನ್ನ ಪರನ? ದೇವರೇ ನನ್ನ ಪರವಾಗಿ ಇರುವಾಗ ಹೇಳ್ಬೇಕು ಸೈತಾನಿಗೆ, ಎಲ್ಲೋ ಸೈತಾನನೇ, ದೇವರೇ ನನ್ನ ಪರವಾಗಿರುವಾಗ, when God is for me, who can be against me? ಈ ಗ್ಯಾರಂಟಿ ನಿನ್ನ ಒಳಗಡೆ ಇದ್ದರೆ ನೀನು ಪಾಸು. ಈ ವಾಕ್ಯ ಬೈಬಲ್ ಒಳಗಡೆ ಇದ್ದರೆ ನೀನು ಫೇಲು. ಊಟ ಪ್ಲೇಟಲ್ಲಿ ಇದ್ದರೆ ಹೊಟ್ಟೆ ತುಂಬ ಅಲ್ಲ, ಊಟ ಕೈಯಲ್ಲೆತ್ತಿ ಬಾಯಿಗೆ ಹಾಕ್ಕೊಂಡು ಹೊಟ್ಟೆ ಒಳಗಡೆ ಹೋದರೆ ಹಸಿವೆ ಹೋಗುತ್ತೆ. ಬೈಬಲಲ್ಲಿ ವಾಕ್ಯ ಇದೆ ಕರೆಕ್ಟ್, ನಿನಗೇನು ಪ್ರಯೋಜನ ಇಲ್ಲ ಈಗ ಸದ್ಯಕ್ಕೆ. ಅದು ನಿನ್ನ ಒಳಗಡೆ ಹೋಗಬೇಕು. ನೀನು ಒಳಗಡೆ ಹಾಕ್ಕೊಂಡ್ರೆ ಮಾತ್ರನೇ ಉಪಯೋಗಕ್ಕೆ ಬರೋದು. ದಾವೀದನೊಳಗಡೆ ಸತ್ಯದ ಅರಿವಿತ್ತು. ನನ್ನ ದೇವರು ನನ್ನ ಪರವಾಗಿರುವಾಗ ಇವನು ಯಾವನು ಗೋಲಿಯಾತ, ಇವನು ಹೊಡಿಲಿಕ್ಕೆ ನನಗೆ ಆಯುಧ ಬೇಕಾಗಿಲ್ಲ, ನನ್ನ ದೇವರ ಅರಿವು ಮಾತ್ರ ಸಾಕು. ದ್ಯಾಟ್ ನಾಲೆಡ್ಜ್ ಇಸ್ ಸಫಿಷಿಯೆಂಟ್ ಫಾರ್ ಮೀ. ಐ ನೋ ಹೂ ಈಸ್ ಮೈ ಗಾಡ್, ಐ ನೋ ಹೂ ಆಮ್ ಐ ಇನ್ ಮೈ ಗಾಡ್. ನನ್ನ ದೇವರು ಯಾರು ಎಂದು ನಾನು ಅರಿತಿದ್ದೇನೆ, ಯೇಸು ಕ್ರಿಸ್ತನಲ್ಲಿ ನಾನು ಯಾರು ಎಂದು ನನಗೆ ಅರಿವಿದೆ. ಇಷ್ಟೇ ಸಾಕು ಪಿಶಾಚಿನ ಹೊಡಿಲಿಕ್ಕೆ, ಬೇರೆ ಏನು ಬೇಡ. ಯಾವುದು ತಗಡು ಬೇಡ, ತೀರ್ಥನೂ ಬೇಡ, ಉಪ್ಪು ಬೇಡ, ನೀರುಳ್ಳಿ ಬೇಡ, ಕುಂಬಳಕಾಯಿ ಬೇಡ, ಸೌತೆಕಾಯಿ ಬೇಡ, ಇದ್ಯಾವುದು ಬೇಡ. ಇದೆಲ್ಲ ಮಾಟ ಮಂತ್ರ ಮಾಡೋರು ಉಪಯೋಗಿಸೋದು. ಇವತ್ತು ಹುಟ್ಟು ಕ್ರಿಶ್ಚಿಯನ್ಸ್ ಜಾಸ್ತಿ ಯೂಸ್ ಮಾಡೋದೇ ಇಂಥದ್ದು. ಅಲ್ಲಿ ಪ್ರಾರ್ಥನೆಗೆ ಹೋಗಿ ಅಲ್ಲೊಂದಿಷ್ಟು ಉಪ್ಪು ಕೊಡ್ತಾರೆ ಅರ್ಧ kg, ಇಲ್ಲಿ ಪ್ರಾರ್ಥನೆಗೆ ಹೋದರೆ ಅಲ್ಲೊಂದಿಷ್ಟು ಎಣ್ಣೆ ಕೊಡ್ತಾರೆ, ಇನ್ನೊಂದು ಕಡೆ ಪ್ರಾರ್ಥನೆಗೆ ಹೋದಾಗ ಒಂದಿಷ್ಟು ನೀರು ಕೊಡ್ತಾರೆ, ಇನ್ನೊಂದು ಕಡೆ ಹೋದಾಗ ತಗಡು ಕೊಡ್ತಾರೆ, ಇನ್ನೊಂದು ಕಡೆ ಹೋದಾಗ ಕುಂಬಳಕಾಯಿ ಕೊಡ್ತಾರೆ, ಮತ್ತೊಂದು ಕಡೆ ಪ್ರೇಯರಿಗೆ ಹೋದಾಗ ಲಿಂಬೆಕಾಯಿ ಕೊಡ್ತಾರೆ. ಇದನ್ನೆಲ್ಲ ತಂದಿಟ್ಕೊಂಡು ಇನ್ನೊಂದು ಕೆಲವು ಕಡೆ ಹೋದರೆ ಕೆಲವೊಂದು ಪ್ರಾರ್ಥನೆ ಮಾಡಲಿಕ್ಕೆ ಒಂದಿಷ್ಟು ಪುಸ್ತಕಗಳು ಕೊಡ್ತಾರೆ. ಇದನ್ನೆಲ್ಲ ತಂದಿಟ್ಕೊಂಡು ಮಂತ್ರವಾದಿಗಳ ಥರ ಹಗಲು ರಾತ್ರಿ ನಿದ್ದೆಗೆಟ್ಟು ಊಟ ಬಿಟ್ಟು ಮಂತ್ರ ಹೇಳಿ 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 ಸುಸ್ತಾಗಿ ಹೋಗ್ತೀವಿ. ಪಿಶಾಚಿ ಬಂದು ನಮ್ಮನ್ನು ಹೊಡ್ಕೊಂಡು ಹೋಗ್ತಾನೆ. ನಿಜವಾಗ್ಲೂ ನಮಗೇನು ಬೇಕಾಗಾದರೆ
ಸತ್ಯದ ಅರಿವು ಬೇಕು. ಯು ಶಾಲ್ ನೋ ದ ಟ್ರೂತ್ ಆ್ಯಂಡ್ ದ ಟ್ರೂತ್ ವಿಲ್ ಸೆಟ್ ಯು ಫ್ರೀ. ನೀನು ಸತ್ಯವನ್ನು ಅರ್ಥಕೋ. ಸತ್ಯ ಯೇಸು, ಸತ್ಯ ದೇವರು. ಯೇಸುನ ಅರ್ಥಕೋ, ಬೇರೆ ಏನು ಅರ್ಥಕೊಬೇಡ. ಏನು ಅರ್ಥಕೊಂಡಿಲ್ಲ ಅಂದ್ರೆ ಪರವಾಗಿಲ್ಲ, ಪ್ರಪಂಚನ ಹರಿದಿದ್ರು ಪರವಾಗಿಲ್ಲ, ಯೇಸುನ ಅರ್ಥಕೋ. ನೀನು ಪಾಸ್ ಆದೈತೆ ತಿಳ್ಕೊ. ದಾವೀದನಿಗೆ ಯುದ್ಧ ಮಾಡೋದು ಹೆಂಗಂತೆಲ್ಲ ಗೊತ್ತಿಲ್ಲ. ಅವನಿಗೆ ಇದು ಸೌಲ ಹೇಳ್ದ, ನೀನು ಹೆಂಗೂ ದಾವೀದನ ಸೋಲ್ಸಕ್ಕೆ ಹೋಗ್ತಾ ಇದೆಯಲ್ಲ, ಒಂದು ಕೆಲಸ ಮಾಡು, ನಂದು ಆಯುಧ ಎಲ್ಲ ನಿನಗೆ ಕೊಡ್ತೀನಿ, ಇದೆಲ್ಲ ಹಾಕ್ಕೋ, ಕತ್ತಿ ಹಿಂಗೆ ಹಿಡ್ಕೋ, ಹೋಗಿ ಯುದ್ಧ ಮಾಡು ಅಂತ. ದಾವೀದ ಒಂದು ಟ್ರಯಲ್ ತಗೊಂಡು ನೋಡ್ದ. ದಾವೀದ ಈ ಯುದ್ಧ ಮಾಡಲಿಕ್ಕೋಸ್ಕರ, ಸೆಕೆ ಆಗ್ತಿದೆಯಾ ಚಳಿ ಆಗ್ತಿದೆಯಾ? ಓಕೆ. ದಾವೀದ ಏನು ಮಾಡ್ದ, ಎಲ್ಲ ಹಾಕೊಂಡು ಒಂದು ರೌಂಡ್ ಹಿಂಗೆ ತಿರುಗ್ದ, ಆ ಕಡೆ ನೋಡಿ ಈ ಕಡೆ ನೋಡಿ ನಡೆದ. ಆಮೇಲೆ ಹೇಳ್ದ, ಇದು ನನಗೆ ಅಭ್ಯಾಸ ಇಲ್ಲ, ನನಗಿದೆಲ್ಲ ಹಾಕ್ಕೊಂಡು ಪ್ರಾಕ್ಟೀಸ್ ಇಲ್ಲ, ಈ ಖಡ್ಗಲ್ಲಿ ಹಿಡ್ಕೊಳಕ್ಕೆ ನಂಗೆ ಸರಿ ಗ್ರಿಪ್ ಸಿಗ್ತಾ ಇಲ್ಲ, ನಿನ್ನ ಖಡ್ಗ ಇದು ನೀನೇ ಇಟ್ಕೋ, ಇದನ್ನೆಲ್ಲ ನೀನೇ ಇಟ್ಕೋ, ನಿಂಗೆ ಸರಿ, ನನಗೆ ಕುರಿ ಕಾಯ ಕುರುಬರು ಕಲ್ಲೇ ಸರಿ ಅಂತ ಹೇಳ್ಬಿಟ್ಟು ಸೀದಾ ಕಲ್ಲು ಹಾಕ್ಕೊಂಡು ಸೀದಾ ಹೋದ. ನಾವು ಈ ಮಂತ್ರವಾದಿಗಳ ಥರ ಬೈಬಲ್ ತಲೆ ಮೇಲೆ ಇಟ್ಕೊಂಡು, ಹೀಗೆ ಶಿಲುಬೆ ಕೈಯಲ್ಲಿ ಹಿಡ್ಕೊಂಡು, ಹೋಲಿ ವಾಟ್ರ್ ಪಾಕೆಟಲ್ಲಿ ಇಟ್ಕೊಂಡು ಪಿಶಾಚಿ ವಿರುದ್ಧ ಹೋಗ್ತೀವಿ ಯುದ್ಧ ಮಾಡಲಿಕ್ಕೆ. ನಮ್ಮನ್ನು ನೋಡಿದಾಗಲೇ ಗೊತ್ತಾಗುತ್ತೆ ಇದು ಡಮ್ಮಿ ಪೀಸು ಅಂತ. ಇದೆಲ್ಲ ಬೇಕಾಗಿರೋದು ನಮ್ಮ ಒಳಗಡೆ ಸತ್ಯದ ಅರಿವಾಗಬೇಕು. ದಾವೀದನ ಹೃದಯದಲ್ಲಿ ದಾವೀದನ ದೇವರು ಯಾರು ಅಂತ ಅವನು ಅರಿತುಕೊಂಡಿದ್ದ. ನಿನ್ನ ಹೃದಯದಲ್ಲಿ ನಿನ್ನ ದೇವರು ಯಾರು, ನಿನ್ನ ರಕ್ಷಕ ಯಾರು ಎಂದು ನೀನು ಅರಿತುಕೊಂಡಿದ್ದರೆ ಆ ಅರಿವು ನಿನಗೆ ಜಯ ತಂದುಕೊಡುತ್ತೆ. ಆ ಅರಿವು ನಮಗೆ ಜಯ ತಂದುಕೊಡುತ್ತೆ, ಬೇರೆ ಯಾವುದೂ ಅಲ್ಲ. ಇವತ್ತು ನಮ್ಗೆ ನೋಡಿ ದೇವರ ಅರಿವು ಇಲ್ಲ ಅಂತಲೇ ನಾನು ಹೇಳ್ತೀನಿ. ನಮಗೆ ದೇವ್ರ ಬಗ್ಗೆ ತುಂಬ ವಿಷಯ ಗೊತ್ತು, ಬೈಬಲಲ್ಲಿ ತುಂಬ ವಿಷಯ ನಮಗೆ ಗೊತ್ತು, ಇನ್ಫಾರ್ಮೇಷನ್ ವಿ ನೋ ವೆರಿ ವೆಲ್. ಆದರೆ ರೆವಲೇಷನ್ ಇಲ್ಲ, ಪ್ರಕಟಣೆ ಇಲ್ಲ. ಯಾಕೆ ಅಂದರೆ ಆ ಪ್ರಕಟಣೆ ಅನ್ನೋದು ಅದೊಂದು ಇನ್ಫಾರ್ಮೇಷನ್ ಅಲ್ಲ, ಇನ್ಫಾರ್ಮೇಷನ್ ತಾರ, ಬಟ್ ಇನ್ಫಾರ್ಮೇಷನ್ ಅಲ್ಲ, ಅದೊಂದು ಎಕ್ಸ್ಪೀರಿಯನ್ಷಿಯಲ್ ನಾಲೆಡ್ಜ್ ಆಫ್ ಗಾಡ್. ರೆವಲೇಷನ್ ಮೀನ್ಸ್ ಇಟ್ಸ್ ಎನ್ ಎಕ್ಸ್ಪೀರಿಯನ್ಷಿಯಲ್ ನಾಲೆಡ್ಜ್ ಆಫ್ ಗಾಡ್. ಅನುಭವ ಪೂರಿತವಾದ ದೇವರ ಅರಿವಾಗಿದೆ ಪ್ರಕಟಣೆ. ಈ ಪ್ರಕಟಣೆ ನಮಗಾದರೆ ನಮಗೆ ಲೋಕ ಜಯಿಸ್ಬೋದು, ಪಾಪನ ಜಯಿಸ್ಬೋದು, ಸೈತಾನನ್ನು ಜಯಿಸ್ಬೋದು, ಶೋಧನೆಯನ್ನು ಜಯಿಸ್ಬೋದು, ಟೆನ್ಷನ್ನ ಜಯಿಸ್ಬೋದು, ಭಯನ ಜಯಿಸ್ಬೋದು, ಎಲ್ಲ ಜಯಿಸ್ಬೋದು. ವಿ ಆರ್ ಮೋರ್ ದ್ಯಾನ್ ಎ ಕಾನ್ಕರರ್. ಜಯಶಾಲಿಗಳಿಗಿಂತ ಜಯಶಾಲಿ. ಹೇಳಿ, ನಾನು ಜಯಶಾಲಿಗಿಂತ ಜಯಶಾಲಿ, ನಾನು ಜಯಶಾಲಿಗಿಂತ ಜಯಶಾಲಿ. ನನ್ನನ್ನು ಪ್ರೀತಿಸುತ್ತಿರುವ ಯೇಸು ಕ್ರಿಸ್ತನ ಮುಖಾಂತರ ನಾನು ಜಯಶಾಲಿಗಿಂತ ಜಯಶಾಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೇಗೆ ನೀವು ಜಯಶಾಲಿಗಿಂತ ಜಯಶಾಲಿಗಳಾದ್ರಿ? ಅರಿವು, ಸತ್ಯದ ಅರಿವು, ಯೇಸು ಕ್ರಿಸ್ತನ ಅರಿವು. ದಾವೀದ ಜಯಿಸಿದ ಹೇಗೆ ಕೇಳಿದರೆ ಆ ಅರಿವಿನಿಂದ. ಬೈ ದ ನಾಲೆಡ್ಜ್ ಆಫ್ ಗಾಡ್, ಬೈ ದ ನಾಲೆಡ್ಜ್ ಆಫ್ ಗಾಡ್ ಹಿ ಡಿಫೀಟೆಡ್ ಗೊಲಿಯಾತ್. ಸೌಲ ಆಯುಧ ಎಲ್ಲ ಹಿಡ್ಕೊಂಡು ಯಾಕೆ ಮೂಲೆಯಲ್ಲಿ ನಿಂತ್ಕೊಂಡು ನಡುಕ್ತಾ ಇದ್ದ ಅಂದರೆ ದೇವರ ಜ್ಞಾನ ಇರಲಿಲ್ಲ. ಅವನಿಗೆ ಆಯುಧಗಳ ಜ್ಞಾನ ಇತ್ತು. ಈ ಖಡ್ಗ ಹೆಂಗೆ ಕೆಲಸ ಮಾಡುತ್ತೆ, ಈಟಿ ಹೆಂಗೆ ಕೆಲಸ ಮಾಡುತ್ತೆ, ಸೈನಿಕರು ಎಷ್ಟು ಸ್ಟ್ರಾಂಗ್ ಇದ್ದಾರೆ, ಎಷ್ಟು ಜನ ಸೈನಿಕರಿದ್ದಾರೆ, ಇದೆಲ್ಲ ಜ್ಞಾನ ಇತ್ತು. ಕೆಲವರಿಗೆ ಹಾಗೇ ಬೈಬಲ್ನಲ್ಲಿ ಎಷ್ಟು ಅಧ್ಯಾಯ ಇದೆ, ಎಷ್ಟು ವಾಕ್ಯ ಇದೆ, ಅದರ ಇತಿಹಾಸ ಏನು, ಅದು ಯಾವಾಗ ಬರೆದ್ರು. ಆವಾಗ ನಾನು ಕೇಳಿದ್ನಲ್ಲ, ಯಾರು ಹೇಳಿದರು, ಯಾರಿಗೆ ಹೇಳಿದರು, ಯಾವ ಸಂದರ್ಭದಲ್ಲಿ ಹೇಳಿದರು, ಅದೆಲ್ಲ ನಮಗೆ ಜ್ಞಾನ ಇದೆ. ಆದರೆ ತಪ್ಪು ಅಂತ ಅಲ್ಲ ಹೇಳ್ತಾ ಇರೋದು, ಅದರಿಂದ ಸೈತಾನನ್ನು ಹೊಡೆಯೋಕ್ಕಾಗಲ್ಲ. ಯು ನೋ ಆಲ್ ದ ಕಾಂಟೆಕ್ಸ್ಟ್ ಆಫ್ ದ ಬೈಬಲ್, ಯು ನೋ ಆಲ್ ದ ಕಾಂಟೆಕ್ಸ್ಟ್ ಇನ್ ದ ಬೈಬಲ್, ಬಟ್ ಯು ಕ್ಯಾನ್ ನಾಟ್ ಡಿಫೀಟ್ ದ ಡೆವಿಲ್ ಇಫ್ ಯು ನೋ ದ ಕಾಂಟೆಕ್ಸ್ಟ್ ಆಲ್ಸೋ. ಅನ್ಲೆಸ್ ಆ್ಯಂಡ್ ಅಂಟಿಲ್ ಯು ಗೆಟ್ ಎ ರೆವಲೇಷನ್ ಫ್ರಮ್ ಗಾಡ್, ಒಂದು ಪ್ರಕಟಣೆ ನಮಗೆ ಸಿಗದೇ ಇದ್ದರೆ ಬೈಬಲ್ ಬಗ್ಗೆ ಎಷ್ಟು ದೊಡ್ಡ ನಾಲೆಡ್ಜ್ ಇದ್ದರೂ ಏನೂ ಪ್ರಯೋಜನ ಇಲ್ಲ. ಬೇರೆಯವ್ರಿಗೆ ಬೋಧನೆ ಮಾಡ್ಬೋದಷ್ಟೇ. ನಾನು ನಿಮಗೆ ಬೋಧನೆ ಮಾಡಲಿಕ್ಕೆ ಬೈಬಲ್ ವಾಕ್ಯ ಗೊತ್ತಿರಬೇಕು, ಹಾಗೆ ಬೋಧನೆ ಮಾಡ್ಬೋದು, ಬಟ್ ನನ್ನ ಜೀವನ ಡಿಫೀಟೆಡ್ ಆಗಿರುತ್ತೆ, ಸೋತೋಗಿರುತ್ತೆ.
ಕ್ರೈಸ್ತರಾದ ನಮ್ಮ ಜೀವನ ಹಾಗೇ. ಎಷ್ಟೋ ಬಾರಿ ಚರ್ಚಿಗೆ ಹೋಗ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ಆರಾಧನೆ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಬೈಬಲ್ ವಾಕ್ಯ ಕೇಳಿಸ್ಕೊಳ್ತೀವಿ, ಜೀವಿತಗಳು ಸೋತು ಹೋಗಿರುತ್ತೆ. ಕುಟುಂಬ ಜೀವಿತದ ಸಂಬಂಧಗಳಲ್ಲಿ ಸೋತು ಹೋಗಿರ್ತೀವಿ, ವೈಯಕ್ತಿಕ ಜೀವಿತದಲ್ಲಿ ಸೋತು ಹೋಗಿರ್ತೀವಿ. ಪಾಪವನ್ನು ಜಯಿಸೋಕ್ಕಾಗ್ತಾ ಇಲ್ಲ, ಸುಳ್ಳನ್ನು ಜಯಿಸ್ಲಿಕ್ಕಾಗ್ತಾ ಇಲ್ಲ, ಭಯವನ್ನು ಜಯಿಸ್ಲಿಕ್ಕಾಗ್ತಾ ಇಲ್ಲ, ನಿರಾಶೆಯನ್ನು ಜಯಿಸ್ಲಿಕ್ಕಾಗ್ತಾ ಇಲ್ಲ. ಕರೆಕ್ಟಾ? ನಮ್ಮ ಜೀವನ ಹಾಗಿದೆಯಾ ಅಂತ ನಿಮ್ಮನ್ನು ಕೇಳ್ತಾ ಇದ್ದೀನಿ ನಾನು. ಹಾಗೇ ಇದೆ. ಕೋಳಿನ ಕೇಳಿ ಮಸಾಲೆ ಅರ್ಧಂಗೆ ಆಗುತ್ತೆ ಅಂತ ಕೇಳಿದರೆ. ಹಾಗೇ ಇರೋದು ನಮ್ಮ ಜೀವನ. ಈಗ ಹೊರಗಡೆ ನಾವು ಏನು ಇಲ್ದಿದ್ದವ್ರ ಚೆನ್ನಾಗಿರೋ ಥರ ಇರ್ತೀವಿ, ಒಳಗಡೆ ಏನೂ ಇಲ್ಲ, ಡಮ್ಮಿನೇ. ದೇವರಿಗೆ ನಮ್ಮ ಹೃದಯ ಗೊತ್ತು. ಭಯಪಡಬೇಡಿ, ಯೇಸು ಕ್ರಿಸ್ತರು ಬಂದಿದ್ದು ನಮ್ಮಂಥವ್ರು ಹುಡ್ಕೊಂಡೆ. ಏನೂ ಇಲ್ಲದೆ ಬರಿದಾಗಿ ಎಲ್ಲ ಕುಸಿದು ಬಿದ್ದೋದವ್ರು ಹುಡ್ಕೊಂಡೆ ಯೇಸು ಕ್ರಿಸ್ತರು ಬಂದಿರೋದು. ಬಲಶಾಲಿಗಳನ್ನ ಹುಡ್ಕೊಂಡು ಅಲ್ಲ ಯೇಸು ಕ್ರಿಸ್ತರು ಬಂದಿರೋದು, ಬಲಹೀನರನ್ನು, ರೋಗಿಗಳನ್ನು ಹುಡುಕಿಕೊಂಡು ಬಂದಿರೋ. ಯೇಸು ಹೇಳ್ತಾರಲ್ಲ, ವೈದ್ಯನ ಅವಶ್ಯಕತೆ ಇರುವುದು ಆರೋಗ್ಯವಂತನಿಗಲ್ಲ, ರೋಗಿಗಳಿಗೆ ಅಂತ ಹೇಳ್ತಾರೆ ಅಲ್ವಾ. ಸೊ ನಾವಿವತ್ತು ಒಂದು ರೀತಿ ಆಂತರಿಕವಾಗಿ ರೋಗಗ್ರಸ್ತರಾಗಿದ್ದೀವಿ. ಅಂತರಂಗದಲ್ಲಿ ರೋಗ ಇದೆ. ಸಿನ್, ಪಾಪ ಎಂಬ ರೋಗ ಇದೆ, ಭಯ ಎಂಬ ರೋಗ ಇದೆ, ನಿರಾಶೆ ಎಂಬ ರೋಗ ಇದೆ, ಹೊಟ್ಟೆ ಕಿಚ್ಚು, ಕೋಪ, ದ್ವೇಷ, ಹಣದ ವ್ಯಾಮೋಹ ಎಂಬ ರೋಗ ನಮ್ಮೊಳಗಡೆ ಇದೆ. ವ್ಯಭಿಚಾರ, ಅನೈತಿಕತೆ, ಕಾಮಾಭಿಲಾಷೆ, ಅಶುದ್ಧತೆ ಎಂಬ ರೋಗ ನಮ್ಮೊಳಗಡೆ ಇದೆ. ನಾವು ಹೆದರೋ ಅವಶ್ಯಕತೆ ಇಲ್ಲ. ಈ ರೋಗನೆಲ್ಲ ವಾಸಿ ಮಾಡಲಿಕ್ಕೆ ಈ ಪ್ರಪಂಚದಲ್ಲಿರೋ ಯಾವ ಡಾಕ್ಟ್ರಿಗೂ ಆಗಲ್ಲ. ಆದರೆ ಒಬ್ಬರಿಂದ ಮಾತ್ರ ಸಾಧ್ಯ. ನಮ್ಮ ಅಂತರಂಗದ ಗಾಯಗಳನ್ನು ಕಟ್ಟಿ ಗುಣಪಡಿಸುವ ಏಕೈಕ ದೇವರು, ವೈದ್ಯರು, ಯೇಸು ಕ್ರಿಸ್ತರು. ಅವರಿಗೆಲ್ಲ ಸಾಧ್ಯ, ಅವರಿಗೆಲ್ಲ ಸಾಧ್ಯ. ಅವ್ರ ಮುಂದೆ ನಾವು ಶರಣಾದರೆ ಸಾಕು. ಅವ್ರ ಮುಂದೆ ನಾವೇನಾದರೂ ಸಾಕು. ಪೇತ್ರನು ಬರೆದ ಪತ್ರಿಕೆಯಲ್ಲಿ ಹೇಳ್ತಾರೆ, ಯಾಕೋಬನು ಬರೆದ ಪತ್ರಿಕೆಯಲ್ಲಿ ಹೇಳ್ತಾರೆ, ಜೇಮ್ಸ್ ಚಾಪ್ಟರ್ 4:7 ಅನಿಸುತ್ತೆ, ಯಾಕೋಬ 4:7, 1 ಪೇತ್ರ 5:7 ಅಲ್ಲ ಹೇಳ್ತಾರೆ. ಏನು ಹೇಳ್ತಾರೆ ಗೊತ್ತಾ? ಆದ್ದರಿಂದ ಹಾಂ, ದೇವರಿಗೆ ಶರಣಾಗಿ ಬಾಳಿ ಹಾಂ, ಸೈತಾನನನ್ನು ಎದುರಿಸಿ ನಿಲ್ಲಿ, ದೇವರಿಗೆ ಶರಣಾಗಿ ಬಾಳಿ ಸೈತಾನನನ್ನು ಎದುರಿಸಿ ನಿಲ್ಲಿ, ಅವನು ನಿಮ್ಮಿಂದ ಪಲಾಯನಗೈಯುವನು. ದೇವರಿಗೆ ಶರಣಾಗೋದು ಹೇಗೆ? ವೆನ್ ಯು ಆರ್ ಹಂಬಲ್ ಯೋರ್ ಸೆಲ್ಫ್ ಬಿಫೋರ್ ಗಾಡ್ ಅಲ್ವಾ. 5ನೇ ವಾಕ್ಯ ಏನು ಹೇಳುತ್ತೆ? ದೇವರ ಸಮೀಪಕ್ಕೆ ಬನ್ನಿ, ಹಾಂ, ಆಗ ಅವರು ನಿಮ್ಮ ಅಲ್ಲ, ನನಗೆ ಬೇಕಾಗಿರೋ ವಾಕ್ಯ ಯಾವುದು ಅಂದರೆ, ದೇವರು ಗರ್ವಿಷ್ಠರನ್ನು ವಿರೋಧಿಸ್ತಾರೆ. 4:6 ಓದಿ ಹಾಗಾದರೆ. ಹಾಂ, 1 ಪೇತ್ರ 5:8. ಹಾಂ, ದೇವರು ಗರ್ವಿಷ್ಠರನ್ನು, ಯಾರು ಗರ್ವಿಷ್ಠರು ಅಂದರೆ? ಯಾರು ಗರ್ವಿಷ್ಠರು ಅಂದರೆ? ಗರ್ವಿಷ್ಠರು ಅಂದರೆ ಯಾರು ಕೇಳಿದ್ರೆ ನಾನೇ ಅಥವಾ ನಾವೇ, ಇನ್ಯಾರೂ ಅಲ್ಲ. ಯಾರು ಎಕ್ಸ್ಪ್ಲೈನ್ ಮಾಡೋದು ಬೇಕಾಗಿಲ್ಲ. ಗರ್ವಿಷ್ಠ ನಾನೇ ಅಂತ ನನಗೆ ಅರ್ಥ ಆಗಬೇಕಷ್ಟೇ. ನಾವು ಎಕ್ಸ್ಪ್ಲೈನ್ ಮಾಡೋದು ಅಂದರೆ ಯಾರಿಗೆ, ಇನ್ನೊಬ್ರಿಗೆ ಹೇಳ್ದಂಗೆ ಆಯಿತು. ಗರ್ವಿಷ್ಠ ನಾನೇ ಅಂತ ಹೇಳೋಕ್ಕಾಗ್ತಾ ಇದೆಯಾ? ವೆಬ್ಎಕ್ಸಲ್ಲಿ ಇದ್ದವ್ರು ಹೇಳೋಕ್ಕಾಗ್ತಾ ಇದೆಯಾ? ಕೆಲವ್ರು ಹೇಳಿರ್ಬೋದು ನಾನೇ ಅಂತ. ನಮ್ಮ ಜುವಾನನ ಜುಲಿಟನ ಇದ್ದರೆ ಹೇಳ್ತಾ ಇರಬೇಕಾದ್ರೆ ನಾನೇ ಅಂತ ಹೇಳ್ತೀನಿ. ನಾವೆಲ್ಲ ಸ್ವಲ್ಪ ಜ್ಞಾನಿಗಳು, ಮೇಧಾವಿಗಳು ಆಗಿರೋದ್ರಿಂದ ನಾವು ವಿವರಣೆ ಕೊಡ್ತೀವಿ. ಅದಕ್ಕೆ ಅವರ ಅಪ್ಪ ವಿವರಣೆ ಕೊಟ್ಟರು. ಏನಂತ ಕೊಟ್ಟರು? ಅದೇ ಎಲ್ಲ ಗೊತ್ತಿದೆ ಅಂತ ಹೇಳುವ ಅವರು ಅಂತ ಇನ್ನೊಬ್ಬರು. ಸೊ ಗರ್ವಿಷ್ಠರನ್ನು ವಿರೋಧಿಸ್ತಾರೆ. ಯಾರು ಗರ್ವಿಷ್ಠರು ಕೇಳಿದ್ರೆ ನಾನೇ. ಅವ್ರು ಯಾರು ಹುಡ್ಕೋದೇ ಬೇಡ, ನಾನೇ ಅಂತ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ನಿಮ್ಮಂಥ ಗರ್ವಿಗಳು ಯಾರೂ ಇಲ್ಲ ಅಂತ ಅರ್ಥ. ಅಯ್ಯೋ ದೇವರೇ, ನಾನೇ ಆ ಮಹಾ ಗರ್ವಿ, ನನ್ನನ್ನು ಕ್ಷಮಿಸಪ್ಪ ಅಂತ ದೀನರಾದರೆ ಕೃಪೆ ಸಿಗುತ್ತೆ. ದೇವರು ಗರ್ವಿಷ್ಠರನ್ನು ವಿರೋಧಿಸುತ್ತಾರೆ, ದೀನದಲಿತರಿಗೆ ಕೃಪಾವರವನ್ನು ಅನುಗ್ರಹಿಸುತ್ತಾರೆ. ಹಾಂ, ದೀನರಿಗೆ ಕೃಪೆ ಕೊಡ್ತಾರಂತೆ. ನೋಡಿ, ಆ ಕೃಪೆಯಿಂದ ನಾವು ಎದ್ದು ನಿಂತ್ಕೊಂಡು ಸೈತಾನ ಹೊಡಿಬೋದು. ಯು ಕ್ಯಾನ್ ಡೂ ಆಲ್ ಥಿಂಗ್ಸ್ ಬೈ ದ ಗ್ರೇಸ್ ಆಫ್ ಗಾಡ್, ದ ಪವರ್ ಆಫ್ ಗಾಡ್. ಇದು ನಮಗೆ ಸುಮ್ಮನೆ ಕೂತ್ಕೊಂಡು ಅಲ್ಲೆಲ್ಲೂ ಹೇಳಿದ್ರೆ ಸಿಗುವಂಥದ್ದಲ್ಲ. ದೀನರಾಗುವಾಗ, ಸರ್ವಶಕ್ತನಾದ ದೇವರ ಮುಂದೆ ನಾವು ದೀನರಾಗುವಾಗ, ತಗ್ಗಿಸ್ಕೊಳ್ಳುವಾಗ ದೇವರೇನು ಮಾಡ್ತಾರೆ ಗೊತ್ತಾ? ಕೃಪೆನ ತುಂಬಿಸ್ತಾರೆ. ಆ ಕೃಪೆ ತುಂಬಿದ್ರೆ ಅದು ಎಂಥ ಗೋಲಿಯಾತ ಅಲ್ಲ, ಗೋಲಿಯಾತನ ದೊಡ್ಡ ಸೈನ್ಯ ಬಂದರೂ ನಾವು ಹೆದರಲ್ಲ, ನಾವು ಹೆದರೋಕ್ಕಾಗಲ್ಲ. ಯಾಕೆ ಅಂದರೆ
ಲೋಕದಲ್ಲಿ ಇರುವಾತನಿಗಿಂತಲೂ ನಮ್ಮ ಒಳಗಡೆ ಇರುವಾತನು ಶಕ್ತನಾಗಿದ್ದಾನೆ ಎಂಬ ಒಂದು ಮನವರಿಕೆ ನಮ್ಮ ಒಳಗಡೆ ದೇವರೇ ಕೊಡ್ತಾರೆ. ದೇವರು ಗರ್ವಿಷ್ಠರನ್ನು ವಿರೋಧಿಸ್ತಾರೆ. ದೇವರು ಗರ್ವಿಷ್ಠರನ್ನ ನಮ್ಗೆ ಅರ್ಥ ಆಗ್ಲಿಕ್ಕೋಸ್ಕರ ಹೇಳ್ತೇನೆ. ಗರ್ವಿಷ್ಠರು ಯಾರು ಗೊತ್ತಾ? ನಾವು ಚೆನ್ನಾಗಿದ್ದೀವಿ, ನಾವು ಕರೆಕ್ಟಾಗಿದ್ದೀವಿ, ನಾವು ಪ್ರೇಯರ್ ಮಾಡ್ತೀವಿ, ನಾವು ಯಾರಿಗೂ ತೊಂದರೆ ಕೊಡಲ್ಲ, ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅಂತ ಹೇಳ್ತಾರಲ್ಲ, ಅವರೇ ಗರ್ವಿಷ್ಠರು. ಅವ್ರು ಚರ್ಚಿಗೆ ಹೋಗಲ್ಲ, ಒಂದು ಪ್ರಾರ್ಥನೆ ಮಾಡಲ್ಲ, ಒಬ್ರಿಗೊಂದು ಉಪಕಾರ ಮಾಡಲ್ಲ ಅಂತ ನೀನು ಹೇಳ್ತೀಯಾ, ನೀನೇ ಗರ್ವಿಷ್ಠ. ಆ ಮನೆಯವ್ರು ಸರಿ ಇಲ್ಲ, ಊರವ್ರು ಸರಿ ಇಲ್ಲ, ಅವ್ರು ಕೆಟ್ಟ ಜನ, ನಮ್ಮಷ್ಟು ಒಳ್ಳೆ ಜನ ಅಲ್ಲ ಅವರು, ನೀನೇ ಗರ್ವಿಷ್ಠ. ಅವ್ನು ಪಾಸ್ ಆಗ್ತಾನೆ, ನೀನು ಪಲ್ಟಿ ಹೊಡಿತೀಯ. ನನಗೆ ಅರ್ಥ ಆಗಬೇಕು ನನ್ನಲ್ಲಿ ಗರ್ವ ಇದೆ ಅಂತ. ಈ ಗರ್ವನೇ ಅದೆಲ್ಲ ಮಾತಾಡ್ಸೋದು, ಬೇರೆಯವ್ರನ್ನ ಜಡ್ಜ್ ಮಾಡೋದು. ದೇವರು ಗರ್ವಿಷ್ಠರನ್ನ ವಿರೋಧಿಸುತ್ತಾರೆ, ಆದರೆ ದೀನರಿಗಾದರೂ ಕೃಪಾವರವನ್ನು ಅನುಗ್ರಹಿಸುತ್ತಾರೆ. ಕೃಪೆ ಕೊಡ್ತಾರೆ. ಸೊ ನಾವೇನು ಮಾಡಬೇಕು ಅಂತ, ದೇವ್ರು ನನ್ನ ಜೊತೆಗೆ ಮಾತಾಡ್ತಾ ಇದ್ದಾರೆ, ವಾಕ್ಯ ದೇವ್ರ ಮುಂದೆ ನಾನು ತಗ್ಗಿಸ್ಕೋಬೇಕಪ್ಪ ದೇವರೇ ಅಂತ. ಇವತ್ತು ರಾತ್ರಿ ಬಾಗಿಲು ಹಾಕ್ಕೊಂಡು ದೇವ್ರ ಸನ್ನಿಧಿಲಿ 10 ಗೋಳಾಡಿ ಪ್ರಾರ್ಥಿಸಿ ತಗ್ಗಿಸ್ಕೊಳ್ಳಿ. ಯಾತಕ್ಕೋಸ್ಕರ? ದೇವರೇ ನಮ್ಗೆ ಅವ್ರು ತೊಂದರೆ ಕೊಡ್ತಾ ಇದ್ದಾರೆ, ಇವ್ರು ತೊಂದರೆ ಕೊಡ್ತಾ ಇದ್ದಾರಲ್ಲ, ದೇವರೇ ನನ್ನಲ್ಲಿರೋ ಗರ್ವನ ತೆಗೆದುಹಾಕ್ಬೇಕು ಸ್ವಾಮಿ, ನನ್ನಲ್ಲಿರುವ ಹಠಮಾರಿತನ ತೆಗೆದುಹಾಕಬೇಕು ಸ್ವಾಮಿ, ನನ್ನಲ್ಲಿರುವ ಅವಿಶ್ವಾಸ ತೆಗೆದುಹಾಕಬೇಕು ಸ್ವಾಮಿ. ನಾನು ಸರಿದ್ದೀನಿ ಅಂದ್ಕೊಂಡು ಬದುಕಿದ್ನಲ್ಲ, ಆ ಸುಳ್ಳನ್ನು ತೆಗೆದುಹಾಕಬೇಕು ಸ್ವಾಮಿ. ನಿನ್ನ ಪರಿಶುದ್ಧಾತ್ಮರು ಬೇಕು. ದೇವರಿಗೆ ಶರಣರಾಗಿ ಬಾಳಿ ಸೈತಾನನನ್ನು ಎದುರಿಸಿ ನಿಲ್ಲಿರಿ, ಆತನು ನಿಮ್ಮಿಂದ ಪಲಾಯನಗೈತಾನೆ. ಅದರಿಂದ ನಾವು ನಂಬಬೇಕು. ಈ ಕೃಪೆ ನಮ್ಮಲ್ಲಿ ತುಂಬಲ್ಪಟ್ಟಾಗ, ಪ್ರೀತಿಯ ಸಹೋದರ ಸಹೋದರಿಯರೇ, 1 ಯೋವಾನ 5:4 ವಾಕ್ಯದ ಪ್ರಕಾರ ಏನು ಹೇಳುತ್ತೆ? ಲೋಕದಲ್ಲಿ ಇರುವ 4:4 1 ಜಾನ್ 4:4 1 ಯೋವಾನ 4ನೇ ಅಧ್ಯಾಯ 4ನೇ ವಾಕ್ಯ ಏನು ಹೇಳುತ್ತೆ? ಲೋಕದಲ್ಲಿ ಇರುವಾತನಿಗಿಂತಲೂ ನನ್ನೊಳಗಡೆ ಇರುವಾತನು. ಇದು ಓದಬೇಡಿ, ನೀವು ಇದನ್ನು ಡಿಕ್ಲೇರ್ ಮಾಡಿ ಹೇಳಿ ನೋಡೋಣ. ನೀವು ಹೃದಯದಲ್ಲಿ ಇದನ್ನು ನಂಬಿ ಹೇಳಿ ನೋಡೋಣ. ಹೆಂಗೆ ಹೇಳ್ತೀರಿ ಎಲ್ಲರೂ? ವೆಬ್ಎಕ್ಸಲ್ಲಿ ಇರುವವರು, ಆನ್ಲೈನಲ್ಲಿರೋರು ಹೇಳಿ ನೋಡೋಣ. ಓದೋದಲ್ಲ, ಈಗ ಹೇಳಿ ನೋಡೋಣ. ಹೆಂಗೆ ಹೇಳ್ತೀರಾ? ಹಂಗೇನಾ? ಲೋಕದಲ್ಲಿರುವ ದುರಾತ್ಮನಿಗಿಂತಲೂ ನನ್ನ ಒಳಗಡೆ ಇರುವಾತನು ಶಕ್ತನಾಗಿದ್ದಾನೆ. ನನ್ನ ಒಳಗೆ ಇರುವಾತನ ಶಕ್ತಿಯಿಂದ ಸರ್ವವನ್ನು ಸಾಧಿಸುವ ಸಾಮರ್ಥ್ಯ ನನಗೆ ಇದೆ. ಹಾಲೆಲೂಯಾ. ನಿಮಗೆ ಹೇಳುವಾಗ ನಿಮಗೆ ನಗು ಬರ್ತಾ ಇದೆ ಅಲ್ವಾ? ಅಂದರೆ ನೀವು ನಾಟಕ ಮಾಡ್ತಿದ್ದೀರಿ, ನಿಮಗೆ ಗೊತ್ತಾಗ್ತಾ ಇದೆ, ಅದಕ್ಕೆ ನಿಮಗೆ ನಗು ಬರ್ತಾ ಇದೆ. ನಾಟಕ ಪಿಶಾಚಿ ಹೊತ್ಕೊಂಡು ಹೋಗ್ತಾನೆ ನಿನ್ನ, ಅಷ್ಟೇ, ಬೇರೆ ಏನು ಮಾಡಲ್ಲ. ದೇವರ ವಾಕ್ಯ ಖಡ್ಗ ತಗೊಂಡು, ಕತ್ತಿ ತಗೊಂಡು ಹಿಂಗೆ ಮಾಡ್ತೀಯಾ? ಜೋಕರ್ ಥರ ಕಾಣಿಸ್ಕೊಂತೀಯ ಹಂಗೆ ಮಾಡಿದ್ರೆ. ದೇವರ ವಾಕ್ಯ ಖಡ್ಗ ಬೆಂಕಿ ಆಮೇಲೆ ಅಲ್ವಾ? ವರ್ಡ್ ಆಫ್ ಗಾಡ್ ಇಸ್ ದ ಸೋರ್ಡ್ ಆಫ್ ದ ಸ್ಪಿರಿಟ್. ಇಬ್ಬಾಯಿ ಕತ್ತಿಗಿಂತಲೂ ಹರಿತವಾದದ್ದು ಪವಿತ್ರಾತ್ಮನ ಕೊಡುಗೆಯಾದ ದೇವರ ವಾಕ್ಯ ಎಂಬ ಖಡ್ಗ ನಿಮ್ಮ ಕೈಯಲ್ಲಿ ಯಾವಾಗಲೂ ಇರಲಿ. ಕತ್ತಿ ತಗೊಂಡು ಶತ್ರು ಬರ್ತಾನೆ, ಎದುರುಗಡೆ ಗೋಲಿಯತ್ತ ಬರ್ತಾನೆ, ಗೋಲಿಯತ್ತ ಹೋಗೋ ನಾಯಿ ಮರಿ ಓಡಿಸ್ತಂಗೆ ಹಿಂಗೆ ಮಾಡಿದರೆ ಗೋಲಿಯತ್ತ ಹೋಗ್ತಾನೆ. ಗೋಲಿಯತ್ತ ಹೋಗಲ್ಲ, ಗೋಲಿಯತ್ತ ಅದೇ ಕತ್ತಿನ ತಗೊಂಡು ನಿನ್ನ ತಲೆನ ಕಡಿತಾನೆ. ಕತ್ತಿ ತೊಗೊಂಡು ಕಡಿಬೇಕು. ಕಡೀರಿ ನೋಡೋಣ ಒಂದು ಸರಿ. ಲೋಕದಲ್ಲಿರೋ ದುರಾತ್ಮನಿಗಿಂತಲೂ ನನ್ನ ಒಳಗಡೆ ಇರುವಾತನು ಶಕ್ತನಾಗಿದ್ದಾನೆ ಅಂತ ಕಡೀರಿ ನೋಡೋಣ. ಕತ್ತಿ ತೊಗೊಂಡು ಕಡಿಯೋ ಥರ ಹೇಳಿ ನೋಡೋಣ. ಹಿಂಗ ಕಡಿಯೋದು ಕೆಲವರಿಗೆ ಕಡಿಲಿಕ್ಕೆ ಕಷ್ಟ ಆಗ್ತದೆ. ಯಾವುದು ಜಾದು ನಡೆಯಲ್ಲ, ಜಾದು ವರ್ಕೌಟ್ ಆಗಲ್ಲ, ಸತ್ಯದ ಅರಿವು. ಏನು ಮಾಡೋದು? ಟ್ರೈನಿಂಗ್ ಕೊಡಬೇಕಾಗಿದೆ ಈಗ ಅಲ್ವಾ? ಇನ್ನೊಂದು ಸರಿ ಹೇಳಿ ನೋಡೋಣ. ಲೋಕದಲ್ಲಿರುವ ದುರಾತ್ಮನಿಗಿಂತಲೂ ನನ್ನ ಒಳಗಡೆ ಇರುವಾತನು ಶಕ್ತನಾಗಿದ್ದಾನೆ. ಲೋಕದಲ್ಲಿರುವ ದುರಾತ್ಮನಿಗಿಂತಲೂ ನನ್ನಲ್ಲಿರುವ ಕ್ರಿಸ್ತ ಯೇಸುವಿನ ಆತ್ಮರು ಶಕ್ತಿಯುತರಾಗಿದ್ದಾರೆ. ಇದನ್ನೇ ಹೇಳ್ತಾ ಇರಿ ಅವಾಗ ಆಯ್ತಾ? ಇದನ್ನೇ ಹೇಳ್ತಾ, ಇದನ್ನೇ ಧ್ಯಾನ ಮಾಡ್ತಾ ಇರಿ.
ಆ ಅರಿವು ನಮ್ಮಲ್ಲಿ ಬರಲಿ, ದೃಢವಾಗಲಿ, ವಾಕ್ಯ ನಮ್ಮೊಳಗಡೆ ಮಾಂಸ ಧರಿಸಲಿ. ಆ ವಾಕ್ಯ ಕೆಲಸ ಮಾಡುತ್ತೆ. ದಾವೀದ ಜಯಿಸಿದ್ದು ಅರಿವಿನಿಂದ, ಸತ್ಯದ ನನ್ನ ದೇವರು ಯಾರು, ಅವರ ಪರಾಕ್ರಮ ಎಂಥದ್ದು, ಅವರ ಶಕ್ತಿ ಎಂಥದ್ದು, ಅವರು ನಮ್ಮೊಂದಿಗೆ ಮಾಡಿಕೊಂಡ ಒಡಂಬಡಿಕೆಯ ಶಕ್ತಿ ಎಂಥದ್ದು, ಇದು ಅವನಿಗೆ ಅರ್ಥ ಆಗಿತ್ತು. ಅಂದರೆ ದೇವರನ್ನು ಅರಿತಿದ್ದ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಒಂದು ಕೆಲಸ ಮಾಡೋಕ್ಕೆ ಶುರು ಮಾಡಿ ಇವತ್ತಿಂದ, ಆಯಿತಾ? ಏನು ಗೊತ್ತಾ? ಬೈಬಲ್ ಓದಲಿಕ್ಕೆ ಶುರು ಮಾಡಿ. ನಿಮಗೆ ಓದುವಾಗ ಪ್ರಾರಂಭದಲ್ಲಿ ಸ್ವಲ್ಪ ಕಷ್ಟ ಆದರೂ ಅರ್ಥ ಆಗದೆ ಇದ್ದರೂ ಬಿಟ್ಟು ಬಿಡಬೇಡಿ. ಬೈಬಲ್ ಓದಲಿಕ್ಕೆ ಶುರು ಮಾಡಿ. ನಿಮ್ಗೆ ಓದೋಕ್ಕೆ ಬರೋದಿಲ್ವೋ? ಆಡಿಯೋ ಬೈಬಲ್ ಸಿಗುತ್ತೆ ಇವತ್ತು. ಫೋನಲ್ಲೆಲ್ಲ ಆಡಿಯೋ ಬೈಬಲ್ ಸಿಗುತ್ತೆ, ಡೌನ್ಲೋಡ್ ಮಾಡಿಸ್ಕೊಂಡು ಕೇಳಿಸ್ಕೊಳ್ಳಿ. ಇಲ್ಲ ಮನೆಯಲ್ಲಿ ಓದ್ಲಿಕ್ಕೆ ಬರೋ ಮಕ್ಕಳಿದ್ರೆ ಅವ್ರ ಹತ್ರ ಓದಿಸ್ಕೊಳ್ಳಿ. ಡೈಲಿ 1, 2, 3 ಅಧ್ಯಾಯ ಕೂತ್ಕೊಂಡು ಓದಿ. ಸುಮ್ಮನೆ ಏನೋ ಮಾಡೋದ್ರ ಬದಲು ಬೈಬಲ್ ಓದೋ ಕಾರ್ಯಕ್ರಮ ಮಾಡಿ ಮನೇಲಿ. ಟಿ ವಿ ಸಿನಿಮಾ ಎಲ್ಲ ಸೈಡಿಗಿಟ್ಟು, ಮೊಬೈಲ್ ಫೋನ್ನೆಲ್ಲ ಸ್ವಲ್ಪ ದೂರ ಮಾಡಿ ಕೂತ್ಕೊಂಡು ಅದು ಇದು ಹರಟೆ ಹೊಡೆಯೋದೆಲ್ಲ ಬಿಟ್ಬಿಟ್ಟು ಬೈಬಲ್ ಓದೋಕ್ಕೆ ಶುರು ಮಾಡಿ. ಆಗ ಮನೆ ಒಳಗಡೆ ಬೆಳಕು ಬರುತ್ತೆ. ಮನೆ ಒಳಗಡೆ ಏನು ಬರುತ್ತೆ? ಯಾವ ಬೆಳಕು? ಸ್ವರ್ಗದ ಬೆಳಕು, ಯೇಸುವಿನ ಸಾನ್ನಿಧ್ಯ ಬರುತ್ತೆ. ಸತ್ಯದ ಅರಿವು ನಮ್ಮೊಳಗಡೆ ಪರಿಶುದ್ಧಾತ್ಮರು ಕೊಡ್ತಾರೆ. ಆ ಸತ್ಯದ ಅರಿವಿನಿಂದ ನಮಗೆ ಸ್ವಾತಂತ್ರ್ಯ ಸಿಗುತ್ತೆ. ಇವೆಲ್ಲವುಗಳಲ್ಲಿಯೂ ನಾವು ಜಯಶಾಲಿಗಳಿಗಿಂತ ಜಯಶಾಲಿಗಳಾಗಿ ದೇವರಿಗೆ ಸಾಕ್ಷಿಗಳಾಗಿ ಬದುಕ್ತೀವಿ. ಪ್ರೈಸ್ ದ ಲಾರ್ಡ್. ಇದೇ ಬರುವ ಭಾನುವಾರ ಮೈಲ್ಸಂದ್ರ ಚರ್ಚಲ್ಲಿ ಧ್ಯಾನ ಇದೆ. ಬೆಳಗ್ಗೆ 10:30 ಸಂಜೆ 5 ಗಂಟೆ ತನಕ ಸಂತ ವನಚಿನ್ನಪ್ಪ ಶ್ರೈನ್ನಲ್ಲಿ. ಪ್ರತಿ ತಿಂಗಳು ಮೊದಲನೇ ಭಾನುವಾರ ಇರುತ್ತೆ. ಬನ್ನಿ, 10:30 5 ಗಂಟೆ ತನಕ. ಇಲ್ಲೇ ಸಮೀಪ ಇದೆಯಲ್ವಾ ಮೈಲ್ಸಂದ್ರ, ವನಚಿನ್ನಪ್ಪ ಶ್ರೈನ್ನಲ್ಲಿರುತ್ತೆ. ಬನ್ನಿ, ದೇವ್ರನ್ನ ಆರಾಧನೆ ಮಾಡಲಿಕ್ಕೂ, ದೇವ್ರ ವಾಕ್ಯ ಕಲೀಲಿಕ್ಕೂ, ಬಲ ಹೊಂದ್ಕೊಳ್ಳಿಕ್ಕೂ ಬನ್ನಿ. ಖಂಡಿತ ದಾಹದಿಂದ ಬರುವವರಿಗೆ ದೇವರು ತೃಪ್ತಿಪಡಿಸ್ತಾರೆ. ಬಲ ಪಡ್ಕೊಳ್ಬೇಕು ಅಂತ ಆಸಕ್ತಿಯಿಂದ ಬರೋರಿಗೆ ಬಲಪಡಿಸಿ ಕಳಿಸ್ತಾರೆ. ಆ ಬಲದಲ್ಲಿ ನಾವು ಜೀವಿಸೋಣ. ದೇವರು ಮಾಡಿದ ಎಲ್ಲ ಉಪಕಾರಕ್ಕಾಗಿ, ಕೊಟ್ಟಂಥ ಸತ್ಯದ ಅರಿವಿಗಾಗಿ ಆ ದೇವರಿಗೆ ವಂದನೆಯನ್ನು ಸಲ್ಲಿಸಿ